ಫಸ್ಟ್ ನಿಮ್ಮನ್ನು ನೋಡಿದಾಗ ನಾನು ತುಂಬ ಕನ್ಫ್ಯೂಸ್ ಆಗ್ತಿದೆ, ಅಭಿನಂದನ್ ಅವರು ಇಲ್ಲಿ ಬಂದ್ಬಿಟ್ರಾ ಅಂತೇಳಿ. ತುಂಬ ಜನ ಈ ರೀತಿ ಹೇಳಿದ್ದಾರೆ. ನನಗಿದು ಭಾಳನೇ ಹೆಮ್ಮೆ. ಇವತ್ತಿನವರೆಗೂ ಅತ್ಯುತ್ತಮವಾದ ಮನಃಶಾಸ್ತ್ರ ಗ್ರಂಥ ಅಂದರೆ ಭಗವದ್ಗೀತಾ. ಕಡು ಬಡವ ಕುಟುಂಬದವರಿಗೆ ಸರ್ಕಾರಿ ಸೇವೆ ಮಾಡೋದ್ರ ಮುಖಾಂತರ ದೇಶಕ್ಕೆ ಸೇವೆ ಸಲ್ಲಿಸಬೇಕು ಅಂತ ಆಸೆ ಇಟ್ಕೊಂಡು ನಾನು ವಾಪಸ್ ಇಂಡಿಯಾಕ್ಕೆ ಬಂದೆ. ಯಾರ್ಯಾರೆಲ್ಲ ಮದ್ಯಪಾನವನ್ನು ಸೇವನೆ ಮಾಡ್ತಾರೆ ಅವ್ರಿಗೆ ಕೊರೋನಾ ಬರೋದಿಲ್ಲ. ಇದು ಮೂರ್ಖತನದ ಪರಮಾವಧಿ. ನಾವು ಹೋಗ್ತಾ ಇದ್ದಂಥ ವೇಗ ಇತ್ತಲ್ಲ, ತಂತ್ರಜ್ಞಾನದ ವೇಗ, ನಿಜವಾಗ್ಲೂ ಇದು ಪ್ರಾಕೃತಿಕಕ್ಕೆ ಮಾರಕವಾಗಿತ್ತು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಶಿಕ್ಷಣ ಪ್ರಾರಂಭ ಆಗಬೇಕಾಗಿರೋದು ಮನೆಯಿಂದ. ಮಾದಕ ವಸ್ತು ಈ ಥರದ ವಿಚಾರಗಳಿಗೆ ಬಂದರೆ ಸಾಕಷ್ಟು ಕನ್ನಡ ಚಲನಚಿತ್ರರಂಗದ ಖ್ಯಾತ ನಟಿಯರು ಇದನ್ನ ವ್ಯಾವಹಾರಿಕವಾಗಿ ಬಳಸ್ತಾ ಇದ್ದಾರೆ. ಸಿನಿಮಾ ರಂಗ ಅವರನ್ನ ಹೀರೋಗಳಾಗಿ, ಮಾಡೆಲ್ಗಳಾಗಿ ತಗೊಳ್ತಾರೆ. ಅವರು ಇದಕ್ಕೆ ಒಳಗಾಗಿರೋದು ನಿಜವಾಗ್ಲೂ ಚಿಂತೆಗೀಡು ಮಾಡುವಂಥ ವಿಚಾರ. ಹುಚ್ಚರಿಗೆ ಟ್ರೀಟ್ಮೆಂಟ್ ಕೂಡ ಡಾಕ್ಟ್ರು ಅನ್ನೋ ಒಂದು ವಾದ ಇದೆ. ನಿಮ್ಮ ಒಂದು ಜರ್ನಿನಲ್ಲಿ ತುಂಬ ಡಿಫ್ರೆಂಟ್ ಕೇಸ್ ಅಂತ ನೋಡಿದ್ದು ಯಾವುದು ಅಂತೇಳಿ? ನಮ್ಮ ಹಳ್ಳಿ ಹೈದ ಪೇಟೆ ಗಂಧ ಅಂತ ರಾಜೇಶ್ ಇದೆಯಲ್ಲ, ಅದನ್ನೇ ನಾವು ಹೇಳ್ಬೋದು. ಯಾವ ಥರ ಪರಿಣಾಮ ಬೀರುತ್ತೆ ಮಕ್ಕಳ ಮೇಲೆ ಈ ಆನ್ಲೈನ್ ಎಜುಕೇಶನ್ ಅಂತ? ಕೇವಲ 4 ಗೋಡೆ ಮಧ್ಯೆ ಒಬ್ಬಂಟಿಯಾಗಿ ಒಂದು ನಿರ್ಜೀವ ವಸ್ತುವಿನಲ್ಲಿ ವಿಷಯವನ್ನ ಗ್ರಹಿಸ್ತಾ ಹೋದ್ರೆ ಮಾನಸಿಕವಾಗಿ ಆಗೋ ಆಘಾತ ಇದೆಯಲ್ಲ, ಅದು ದೈಹಿಕ ಆಘಾತಕ್ಕಿಂತ ಬಹಳ ಕಷ್ಟವಾದದ್ದು. ಏನು ಮನೋವೈದ್ಯರಿಗೂ ಇತಿಹಾಸಕ್ಕೂ ಯಾವ ರೀತಿ ಬಾಂಡಿಂಗ್ ಅಂತೇಳಿ? ನಾನು ಆಗ್ಲೇ ಹೇಳ್ದಂಗೆ ನಮ್ಮ ನಾಡು, ಭಾಷೆ ಅನ್ನೋದ್ರ ಬಗ್ಗೆ ಅಪಾರವಾದ ಪ್ರೀತಿ, ಗೌರವ ನನಗೆ. ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು. ಖ್ಯಾತ ಮನೋವೈದ್ಯ ಡಾಕ್ಟರ್ ರವೀಶ್ ಗೌಡ ಮನದಾಳ. ಇದು ಗುಡ್ ನ್ಯೂಸ್ ವಿಶೇಷ. ಇಡೀ ದೇಶವನ್ನ ಒಗ್ಗಟ್ಟಿನ ಮಂತ್ರ ಪಠಣೆ ಮಾಡ್ತಕ್ಕಂಥ ಒಂದು ಘಟನೆ, ಪುಲ್ವಾಮಾ ಘಟನೆ ಸಂದರ್ಭದಲ್ಲಿ ದೇಶವನ್ನ ಉಳಿಸಲಿಕ್ಕೆ ವಿಂಗ್ ಕಮಾಂಡರ್ ಅಭಿನಂದನ್ ಹೆಸರು ಕೇಳಿದ ತಕ್ಷಣ ಇಡೀ ದೇಶದ ಜನರ ರಕ್ತ ಕುದೀತಾ ಇತ್ತು. ಯಾಕಂದರೆ ನಮ್ಮ ಸೈನಿಕನನ್ನು ಪಾಕಿಸ್ತಾನಿಯರು ಸೆರೆ ಹಿಡಿದ್ಬಿಟ್ರಲ್ಲ ಅಂತೇಳಿ. ಹೀಗಾಗಿ ಆ ಒಂದು ಘಟನೆ, ಅಲ್ಲಿಂದ ಬಂದಂಥ ಸಂದರ್ಭ ಎಲ್ಲವೂ ಕೂಡ ನಮ್ಮ ಕಣ್ಮುಂದೆ ಇದೆ. ಇದರ ನಡುವೆ ಅವರನ್ನೇ ಹೋಲ್ತಕ್ಕಂಥ ನಾವು ವ್ಯಕ್ತಿಗಳ ಜೊತೆ ಹೋರಾಟವನ್ನು ಮಾಡ್ತೀವಿ, ಆದರೆ ಮಾನಸಿಕ ಅಸ್ವಸ್ಥರಿಗೆ ಚಿಕಿತ್ಸೆಯನ್ನು ಕೊಡುವ ಮುಖಾಂತರ ಅಭಿನಂದನ್ ಅವರ ಒಂದು ಹೋಲಿಕೆಯನ್ನು ಹೋಲ್ತಕ್ಕಂತಹ ಮೈಸೂರಿನ ಖ್ಯಾತ ಮನೋ ವೈದ್ಯರು ನಮ್ಮೊಟ್ಟಿದ್ದಾರೆ. ಅವ್ರು ಯಾರು ಅಂತ ನಿಮಗೆ ಪರಿಚಯ ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಗುಡ್ ನ್ಯೂಸ್ ವಾಹಿನಿ ಇವತ್ತು ಮಾಡುತ್ತೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ರವಿ ಸರ್, ಫಸ್ಟ್ ನಿಮ್ಮನ್ನು ನೋಡಿದಾಗ ನಾನು ತುಂಬ ಕನ್ಫ್ಯೂಸ್ ಆಗ್ತಿದೆ, ಅಭಿನಂದನ್ ಅವರು ಇಲ್ಲಿ ಬಂದ್ಬಿಟ್ರಾ ಅಂತೇಳಿ. ತುಂಬ ಜನ ಈ ರೀತಿ ಹೇಳಿದ್ದಾರೆ. ನನಗಿದು ಭಾಳನೇ ಹೆಮ್ಮೆ. ಯಾಕಂತಂದರೆ ನಾನೂ ಸಹ ಹೊರದೇಶಗಳಲ್ಲಿ ನಾನು ಹೆಚ್ಚಿನ ವ್ಯಾಸಂಗ ಮಾಡಿದ್ರು ನನ್ನ ಪೋಷಕರು, ತಂದೆ ತಾಯಿಯವರ ಆಶಯ ನಾನು ವಾಪಸ್ ನನ್ನ ದೇಶಕ್ಕೆ ಬಂದು ಅದರಲ್ಲೂ ಸರ್ಕಾರಿ ಸೇವೆಗೆ ಸೇರಿಕೊಂಡು ನಮ್ಮ ಈ ಕಡು ಬಡವ ಕುಟುಂಬದವರಿಗೆ ಸರ್ಕಾರಿ ಸೇವೆ ಮಾಡೋದ್ರ ಮುಖಾಂತರ ದೇಶಕ್ಕೆ ಸೇವೆ ಸಲ್ಲಿಸಬೇಕು ಅಂತ ಆಸೆ ಇಟ್ಕೊಂಡು ಸುಮಾರು ಒಂದು 15 ವರ್ಷದಿಂದ ನಾನು ವಾಪಸ್ ಇಂಡಿಯಾಕ್ಕೆ ಬಂದೆ. ಹಾಗಾಗಿ ಅವಾಗಿಂದನೂ ಇದ್ದಂಥ ಭಾವನೆಗೆ ಮೊನ್ನೆ ಅಭಿನಂದನ್ ಅವ್ರನ್ನ ನೋಡಿದ ಮೇಲೆ ನನ್ನ ಸಂಸ್ಥೆಯಲ್ಲೂ ಭಾಳಷ್ಟು ಜನ ಹೇಳಿದ್ದಾರೆ. ಸಾರ್ವಜನಿಕವಾಗೂ ಅಷ್ಟೇ ನೋಡಿದಾಗ ಅದನ್ನು ಹೇಳಿದ್ದ ಇದೆ. ಸೊ ಅಭಿನಂದನ್ ನಿಮಗೆ ಸಂಬಂಧಿಕರ ಅಂತ ಕೇಳಿದ್ರು. ಒಂದು ಎರಡನೇದು, ಅಭಿನಂದನ್ ನಿಮ್ಮ ಅಣ್ಣನ ಅಂತಂದರು. ಇಲ್ಲ, ನಾನು ಅವ್ರಿಗಿಂತ ವಯಸ್ಸಿನಲ್ಲಿ ದೊಡ್ಡವನು ಅಂತ ಹೇಳಿದೆ. ಒಟ್ಟಿನಲ್ಲಿ ಏನಂತ ಅಂದರೆ, ಒಬ್ಬ ದೇಶದ ಯೋಧ, ದೇಶ ಕಾಯೋ ಯೋಧನ ನೆನೆಸ್ಕೊಳ್ಳುವಂಥ ಮಟ್ಟಕ್ಕೆ ಬಂದಿದೆ ಅಂತಂದರೆ ನನಗೆ ಅದು ಒಂದು ಸೌಭಾಗ್ಯ ಅನ್ಕೋತೀನಿ. ನನ್ನ ಒಂದು ಅಳಿಲು ಸೇವೆ ನಮ್ಮ ಈ ಮಾನಸಿಕ ಅಸ್ವಸ್ಥರು ಸಾರ್ವಜನಿಕ ಸಂಸ್ಥೆ ಮುಖಾಂತರ ಕೊಡಬೇಕಾದ್ರೆ ಈ ಥರ ಒಂದು ಪ್ರೋತ್ಸಾಹದ ಮಾತುಗಳು ಖಂಡಿತ. ಯಾಕಂದರೆ ನಾನು ಯಾವಾಗಲೂ ನನ್ನ ಎದೆ ಮೇಲೆ ನಮ್ಮ ಧ್ವಜದ ಒಂದು ಚಿಹ್ನೆಯನ್ನು ಹಾಕ್ಕೊಂಡು ಓಡಾಡ್ತಿರ್ತೀನಿ.
ಹಾಗಾಗಿ ಖಂಡಿತ ನನಗಿದು ಸಂತೋಷ ಕೊಡುವಂಥ ವಿಚಾರ. ಅಲ್ಲ, ನಿಮ್ಮನ್ನು ನೋಡಿದ್ರೆ ತುಂಬ ಶಿಸ್ತಿದೆ, ಫಿಸಿಕಲ್ ಫಿಟ್ನೆಸ್ ಇದೆ. ನೀವು ಮನೋವೈದ್ಯರು ಅನ್ನೋದಕ್ಕಿಂತ ಆರ್ಮಿನಲ್ಲಿ ವರ್ಕ್ ಮಾಡಿ ರಿಟೈರ್ಡ್ ಆಗಿ ಬಂದಿದ್ದಾರೆ ಅಂತ ಅನ್ನೋ ಭಾವ ಬರುತ್ತೆ ಎಲ್ಲರಿಗೂ ಕೂಡ. ಯಾಕಂದರೆ ನಿಮ್ಮ ಡ್ರೆಸ್ ಸೆನ್ಸು, ತ್ರಿವರ್ಣ ಧ್ವಜವನ್ನು ಹಾಕೊಳ್ತಕ್ಕಂಥದ್ದು, ದೇಶದ ಬಗ್ಗೆ, ಈ ಒಂದು ದೇಶದ ಅಭಿವೃದ್ಧಿಯ ಬಗ್ಗೆ ತುಂಬ ಕಾಳಜಿ ವಹಿಸ್ತೀರಾ, ಕೆಲಸ ಮಾಡ್ತಿರ್ತೀರಾ. ಇದ್ರ ಬಗ್ಗೆ ಹೇಳೋದಾದರೆ ಇದು ಈ ಶ್ರೇಯಸ್ಸು ನನ್ನಲ್ಲಿ ಶಿಸ್ತಿದೆ ಅಂತಂದರೆ ಖಂಡಿತ ಅದು ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ. ಯಾಕಂದರೆ ಚಿಕ್ಕದರಲ್ಲಿ ನಾನು ಹಿರಿ ಮೊಮ್ಮಗ ಆಗಿದ್ದರಿಂದ ಬಹಳನೇ ಅವರ ಒಂದು ಮಾತುಗಳು ನನ್ನ ವ್ಯಕ್ತಿತ್ವದಲ್ಲಿ ತುಂಬಾ ಪರಿಣಾಮ ಬೀರಿದೆ. ಅದಾದ ನಂತರ ನನ್ನ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢಶಾಲೆ ಶಿಕ್ಷಣದಲ್ಲಿ ಬಂದಂಥ ಒಬ್ಬ ಡ್ರಾಯಿಂಗ್ ಮೇಸ್ಟ್ರಿಂದ ಹಿಡಿದು ಪ್ರತಿಯೊಬ್ಬರೂ ನನ್ನ ಜೀವನದಲ್ಲಿ ತುಂಬಾ ಪರಿಣಾಮವಾದಂಥ ವ್ಯಕ್ತಿತ್ವವನ್ನು ಬದಲಾಯಿಸುವಂಥ ಸಂದೇಶವನ್ನು ನೀಡಿದ್ದಾರೆ. ಸರ್, ಒಂದು ವಿಚಾರ, ಯಾಕಂದರೆ ಒಂದು ವಿಚಾರ ಇಂಪಾರ್ಟೆಂಟ್ ಇದೆ. ಇವಾಗ ನೀವು ಹೇಳಿದ್ರಿ ನಿಮ್ಮ ಬಾಲ್ಯವನ್ನು ನಿಮ್ಮ ಅಜ್ಜಿ ತಾತನ ಜೊತೆ ನೀವು ಬೆಳೆದಂಥ ದಿನಗಳನ್ನ ನೆನೆಸ್ಕೊಂಡ್ರಿ. ಕೊರೋನಾ ಬಂದಿದೆ, ಎಲ್ಲರೂ ಅಜ್ಜಿ ತಾತ ಹಳ್ಳಿಯೆಲ್ಲ ಬಿಟ್ಟು ನಗರವಾಸಿಗಳಾಗ್ಬಿಟ್ಟಿದ್ರು. ಕೊರೋನಾ ಬಂದ ತಕ್ಷಣ ಮತ್ತೆ ಮರಳಿ ಗೂಡಿಗೆ ಅನ್ನೋ ರೀತಿ ಹಳ್ಳಿಗೆ ಹೋಗ್ತಿದ್ದಾರೆ, ಕೃಷಿ ಮಾಡ್ತಿದ್ದಾರೆ, ಹಿರಿಕರ ಜೊತೆ ಬದುಕ್ತಾ ಇದ್ದಾರೆ. ಕೊರೋನಾ ಒಂದು ರೀತಿ ಧರ್ಮ ಸಂಸ್ಥಾಪನೆ ಮಾಡ್ತು ಅಂತ ಅನಿಸುತ್ತಾ ನಿಮಗೆ? ತುಂಬ ಒಳ್ಳೆಯ ಪ್ರಶ್ನೆ. ಯಾಕಂತಂದರೆ ನಾವು ಹೋಗ್ತಾ ಇದ್ದಂಥ ವೇಗ ಇತ್ತಲ್ಲ, ಈ ತಂತ್ರಜ್ಞಾನದ ವೇಗ ನಿಜವಾಗಲೂ ಇದು ಪ್ರಾಕೃತಿಕಕ್ಕೆ ಮಾರಕವಾಗಿತ್ತು. ನಮ್ಮ ಒಂದು ತಂತ್ರಜ್ಞಾನದಲ್ಲಿ ಬೆರಳು ತುದಿಲೇ ಎಲ್ಲವನ್ನು, ಪ್ರಪಂಚದ ಎಲ್ಲ ವಿಷಯವನ್ನು ನಾವು ತಿಳ್ಕೊಂಬಿಡ್ತೀವಿ ಅನ್ನೋ ಧಾವಂತದಲ್ಲಿ ಮುನ್ನುಗ್ತಾ ಇದ್ವಿ. ನೋಡಿ, ಪ್ರಕೃತಿ ನಮಗೆ ಭಾಳ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದೆ. ಮಾನವ ಏನೆಲ್ಲ ಸಾಧಿಸಿದ್ದಾನೆ ಅದೇ ಪ್ರಕೃತಿ ಮುಂದೆ ಕುಬ್ಜನಾಗಿದ್ದಾನೆ ಅಂತ ಹೇಳಿದೆ. ಕಡೆಗೆ ನೋಡಿ, ನಮ್ಮ ಈ ಮೈಗ್ರೆಂಟ್ ವರ್ಕರ್ಸ್ ಅಂತ ಏನು ಹೇಳ್ತಾರೆ, ಅವರೆಲ್ಲ ನೂರಾರು ಸಾವಿರಾರು ಮೈಲಿಗಳು ಕಾಲ್ನಡಿಗೆಯಲ್ಲಿ ಹೋದರು. ಯಾಕಂತಂದರೆ ಅವ್ರಿಗೆ ಒಂದೇ ಒಂದು ಧಾವಂತ ಏನು, ನಾವು ಏನಾದರೂ ಸತ್ರೂ ನಮ್ಮ ಊರುಗಳಲ್ಲಿ ನಾವು ಸಾಯಬೇಕು, ಅಲ್ಲೇ ಮಣ್ಣಾಗಬೇಕು. ಅಂದರೆ ಇದು ನಮ್ಮ ಮಣ್ಣಿನ ವಿಶೇಷ. ಅಂದರೆ ನಮ್ಮ ಒಂದೊಂದು ಊರು, ಗ್ರಾಮ ಅಂತ ನಾವೇನು ಕರಿತೀವಿ, ಅದರಲ್ಲಿ ಅಂಥ ಒಂದು ಶಕ್ತಿ ಇದೆ. ಯಾಕಂದರೆ ಸಂಸ್ಕೃತಿ ಅಡಗಿರೋದೇ ಅಲ್ಲಿ. ಎಸ್ ಸರ್, ಈಗ ನಾನು ಇಂಟರ್ಪೆಕ್ಟ್ ಮಾಡ್ತಾ ಇದ್ದೀನಿ, ಮಧ್ಯಪ್ರವೇಶ ಮಾಡ್ತೀನಿ. ನೀವು ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಎಲ್ಲೋ ಒಂದು ಕಡೆ ಕೊರೋನಾವನ್ನು ಮಹಾಮಾರಿ ಅಂತ ಹೇಳ್ತಾರೆ, ಭಯ ಪಡಿಸ್ತಾರೆ, ಅದು ಬಂದರೆ ಬದುಕಲ್ಲ ಅಂತ ಹೇಳ್ತಾರೆ. ಆಸ್ ಪರ್ ಮೀಡಿಯಾ ಪರ್ಸನ್ ನಾವು ಕೂಡ ನೋಡ್ತಾ ಇದ್ದೀವಿ. ಇಲ್ಲಿ ಒಬ್ಬ ಕೊರೋನಾ ಪಾಸಿಟಿವ್ ಇರ್ತಕ್ಕಂಥ ವ್ಯಕ್ತಿಯನ್ನು ಜಾಗೃತಗೊಳಿಸಿ ಆತನಿಗೆ ಚಿಕಿತ್ಸೆ ನೀಡಿ ಹೊರ ತರುವ ಬದಲಾಗಿ ಆತನನ್ನು ಆತಂಕಕ್ಕೆ, ಭಯಕ್ಕೆ ದೂಡ್ತಕ್ಕಂಥ ಕೆಲಸಗಳಾಗ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದರೆ ನೀವೊಬ್ಬರು ಮನೋವೈದ್ಯರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಖಾಸಗಿ ಆಸ್ಪತ್ರೆಗಳಿರ್ಬೋದು, ಮಾಧ್ಯಮಗಳಿರ್ಬೋದು, ಈ ವ್ಯವಸ್ಥೆ ಒಳಗಡೆ ಕೊರೋನಾ ಬಂತು ಅಂತ ಕೇಳಿ ಸಾಕಷ್ಟು ಜನ ಹೃದಯಾಘಾತ ಆಗಿ ಸತ್ತಂಥ ಪ್ರಕರಣಗಳನ್ನು ಕೂಡ ನಾವು ನೋಡಿದ್ದೀವಿ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಈ ಥರ ಸಾಂಕ್ರಾಮಿಕ ರೋಗಗಳು ಇದೇ ಮೊದಲಲ್ಲ ಅಥವಾ ಇದೇ ಕೊನೆಯಲ್ಲ. ನೀವೆಲ್ಲ ತಿಳಿದಂಗೆ ಸ್ಪ್ಯಾನಿಷ್ ಫ್ಲೂ ಅಂತ ಒಂದು 100 ವರ್ಷದ ಶತಮಾನದ ಹಿಂದೆನೂ ಆಗಿತ್ತು. ಅದಲ್ಲದೆ ಹಂದಿ ಜ್ವರ, H1N1, ಸಾರ್ಸು, ಈ ಥರ ಅವಾಗವಾಗ ಈ ಥರ ಸಾಂಕ್ರಾಮಿಕ ರೋಗಗಳು ಬರ್ತಾನೆ ಇತ್ತು. ಮನುಷ್ಯ ಅದನ್ನೆಲ್ಲ ಮರ್ತುಬಿಟ್ಟಿದ್ದ. ಆದರೆ ಪ್ರಕೃತಿ ನಮಗೆ ಹೇಳಿದೆ ಏನಂತ, ಈ ಪ್ರಕೃತಿಯಲ್ಲಿ ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಎಲ್ಲ ಜೀವ ಜಂತುಗಳಿಗೂ ಸಮಾನವಾದ ಹಕ್ಕಿದೆ ಬದುಕೋದಕ್ಕೆ. ನಾವು ಕಾಡನ್ನು ನಾಶ ಮಾಡ್ತಾಯಿದ್ವಿ, ಪರಿಸರ ಮಾಲಿನ್ಯ ಮಾಡ್ತಾಯಿದ್ವಿ, ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು. ಸೊ ಈ ಒಂದು ಸಾಂಕ್ರಾಮಿಕ ರೋಗ ನಾವೇನು ಅನ್ನೋದನ್ನು ನಮಗೆ ಬೊಟ್ಟು ಮಾಡಿ ತೋರಿಸಿದೆ. ಈಗ ನಾವು ಆ್ಯಕ್ಚುಲಿ ಒಂದು ಮುಖಗವಸು ಹಾಕ್ಕೋಬೇಕು. ಅಂದರೆ ಅರ್ಥ ಎಷ್ಟರ ಮಟ್ಟಿಗೆ ನಾವು ಶುಚಿತ್ವವನ್ನು ಮರೆತು ಬಿಟ್ಟಿದ್ವಿ. ಹಿಂದೆ ನಮ್ಮ ಪೂರ್ವಿಕರು ಇದನ್ನೆಲ್ಲ ತಿಳ್ಕೊಂಡು ಇದ್ರ ಬಗ್ಗೆ ಹೇಳಿದಾಗ ನಾವು ಅದನ್ನು ಗೇಲಿ ಮಾಡ್ತಾಯಿದ್ವಿ. ಅಂದರೆ ನಮ್ಮ ಪೂರ್ವಿಕರು ಹೇಳಿದ್ದ ಒಂದು ಅಗಾಧವಾದ ಜ್ಞಾನ, ಅದನ್ನು ನಾವು ಅರ್ಥಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶ, ಸೂಕ್ತವಾದ ಸಂದರ್ಭ ಅಂತ ಹೇಳ್ತಾರೆ. ಅಂದರೆ ನಮ್ಮ ಪೂರ್ವಿಕರು ಹಿಂದೆ ದೊಡ್ಡ ವಿಜ್ಞಾನಿಗಳಾಗಿದ್ದರು ಅಂತ ಹೇಳ್ತೀರಾ? ಯಾಕಂದರೆ ನಮ್ಮ ದೇಶದ ಕಲ್ಚರ್ ಇದೆ, ಯೋಗ ಇದೆ, ಆಯುರ್ವೇದಿಕ್ ಇದೆ, ವಿದೇಶಗಳಿಂದ ಬಂದು ಎಲ್ಲವನ್ನು ಅವ್ರು ಕಲಿತಿದ್ದಾರೆ, ಇಲ್ಲಿನ ಸಂಪತ್ತನ್ನು ಅವ್ರು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಆದರೆ ಋಷಿಮುನಿಗಳು, ವೇದಗಳ ಕಾಲದಲ್ಲಿ ಆದಂತಹ ಘಟನೆಗಳು ಎಲ್ಲವೂ ಕೂಡ ನಮ್ಮ ಕಣ್ಮುಂದೆ ಇದೆ, ನಮ್ಮ ಕೈಯಲ್ಲಿದೆ. ಅದನ್ನ ಯಾರು ಕೂಡ ನಮ್ಮದನ್ನು ನಾವು ಅನುಸರಿಸಲಿಕ್ಕೆ ಹೋಗ್ತಾ ಇಲ್ಲ. ಇದನ್ನು ನೆಗ್ಲೆಕ್ಟ್ ಮಾಡಿದ ಪರಿಣಾಮ ಇವತ್ತು ಕೊರೋನಾ ಬಡವ ಶ್ರೀಮಂತ, ಜಾತಿ ಧರ್ಮದ ಅಂತರವನ್ನು ಮೀರಿ
ಎಲ್ಲರೂ ಕೂಡ ಕೋವಿಡ್ ಸೆಂಟರ್ನಲ್ಲಿ ಮಲಗುವಂಥ ಪರಿಸ್ಥಿತಿನ ತಂದೊಡ್ಡಿದೆಯಾ ಅಂತ? ನಿಜ. ನೋಡಿ, ನಮ್ಮ ಪೂರ್ವಿಕರು ಇದರ ಬಗ್ಗೆ ಕೇವಲ ಆರೋಗ್ಯದಷ್ಟೇ ಅಲ್ಲ, ಸಾಮಾಜಿಕ ನಡವಳಿಕೆ ಬಗ್ಗೆನೂ, ಶಿಸ್ತಿನ ಬಗ್ಗೆನೂ ಅಷ್ಟೇ ಯಾಕೆ ರಾಜತಾಂತ್ರಿಕ ನೀತಿಗಳ ಬಗ್ಗೆನೂ, ಚಾಣಕ್ಯನ ರಾಜತಂತ್ರ ನೀತಿಗಳು ಎಲ್ಲವನ್ನ ತಿಳಿಸಿದ್ರು. ಆದರೆ ಎಲ್ಲೋ ಒಂದು ಕಡೆ ಆ ಒಂದು ವಿಷಯ ಒಂದು ಜನ್ರೇಷನ್ನಿಂದ ಇನ್ನೊಂದು ಕಾಲಮಾನದಲ್ಲಿ ಎಲ್ಲೋ ಕಳೆದು ಹೋಗ್ಬಿಡ್ತು. ಈಗ ಮತ್ತೆ ನಮಗೆ ಅವಕಾಶ ಇದೆ ಅವನ್ನೆಲ್ಲ ಈ ಸಂಶೋಧನೆ ಮುಖಾಂತರ ಅರ್ಥಕೊಂಡು. ಯಾಕಂದರೆ ನೋಡಿ, ಮನಸ್ಸನ್ನು, ಯಾಕಂದರೆ ನಾನೊಬ್ಬ ಮನೋವೈದ್ಯನಾಗಿ ಹೇಳೋದಾದರೆ ಇವತ್ತಿನವರೆಗೂ ಅತ್ಯುತ್ತಮವಾದ ಮನಃಶಾಸ್ತ್ರ ಗ್ರಂಥ ಅಂದರೆ ಭಗವದ್ಗೀತಾ. ಅದರಲ್ಲಿ ಕೊಟ್ಟಿರ್ತಕ್ಕಂಥ, ಅದನ್ನು ನಾವು ಕ್ರೈಸಿಸ್ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ. ಅಂದರೆ ಜೀವನದ ಎಷ್ಟೋ ದ್ವಂದ್ವ ವಿಚಾರಗಳು ಅದರಲ್ಲಿ ಭಾಳ ಸೂಕ್ತವಾಗಿ ಸಲಹೆಗಳಿದ್ದಾವೆ. ಅದಕ್ಕೆ ಕೃಷ್ಣನನ್ನು ಆದಿ ಮನೋವೈದ್ಯ ಅಂತಲೂ ಕರೆಯೋದಿದೆ. ಅಂದರೆ ಈ ನಾಡಿನಲ್ಲಿ ಅಂಥ ಒಂದು ಜ್ಞಾನ ಇತ್ತು. ನೋಡಿ, ತಂತ್ರಜ್ಞಾನ ಬೇರೆ, ವಿಜ್ಞಾನ ಬೇರೆ. ವಿಜ್ಞಾನ ನಮ್ಮ ಜ್ಞಾನವನ್ನು ಸಮಾಜಮುಖಿಯಾಗಿ, ಸಮಾಜದ ಉದ್ಧಾರಕ್ಕಾಗಿ ಉಪಯೋಗಿಸೋದ್ರಿಂದ ಅದು ವಿಜ್ಞಾನ ಆಗ್ತದೆ. ಸೊ ಎಷ್ಟೋ ವಿಚಾರಗಳು ನಮ್ಮ ಪೂರ್ವಿಕರು ಹೇಳಿರೋದಕ್ಕೆ ಅಜ್ಞಾನವನ್ನು ಸೇರಿಸ್ಬಿಟ್ಟು ಮೂಢನಂಬಿಕೆ, ಅಪನಂಬಿಕೆಗಳಾಗ್ಬಿಟ್ಟಿತ್ತು. ಸೊ ಈ ತಂತ್ರಜ್ಞಾನದ ಇತಿಮಿತಿಯನ್ನು ನಾವು ಅರ್ಥಕೊಳ್ಬೇಕು. ವಿಜ್ಞಾನವನ್ನು ನಮ್ಮ ಪೂರ್ವಿಕರು ತಿಳ್ಕೊಂಡಿದ್ರು. ಯಾಕಂದರೆ ಎಂತೆಂಥ ಭವ್ಯವಾದ ದೇವಸ್ಥಾನಗಳು, ಕಟ್ಟಡಗಳು ನಿರ್ಮಾಣ ಮಾಡಿದರು. ಅದೆಲ್ಲ ಇವತ್ತಿಗೂ ಸಾಕ್ಷೀಭೂತವಾಗಿ ನಿಂತಿದ್ದಾವೆ. ಸೊ ನಮ್ಮ ಮನಸ್ಸಿನ ಬಗ್ಗೆನೂ ಅಷ್ಟೇ. ಆಯುರ್ವೇದದಲ್ಲೂ ಮನಸ್ಸಿನ ಬಗ್ಗೆ ಅಗಾಧವಾದ ವಿಚಾರವನ್ನು ತಿಳಿಸಿದ್ದಾರೆ. ಸರ್, ಒಂದು ವಿಚಾರ, ಯಾಕಂದರೆ ನೀವು ಮನೋವೈದ್ಯರು, ಕೊರೋನಾ ಬಂದಂಥ ಸಂದರ್ಭದಲ್ಲಿ ಬೇಸಿಕ್ಕಾಗಿ ತೊಂದರೆ ಆಗಿದ್ದು ಮದ್ಯವ್ಯಸನಿಗಳಿಗೆ. ಪರದಾಡ್ಬಿಟ್ರು, ಸ್ಯಾನಿಟೈಸರ್ ಕುಡಿದ್ಬಿಟ್ರು, 1 to 2 ರೇಟ್ ಕೊಟ್ಟು ತುಂಬ ಜನ ಅದು ಬೇಕೇ ಬೇಕು ಅನ್ನೋ ಹಠಕ್ಕೆ ಬಿದ್ದರು, ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರು. ನಮಗೂ ಕೂಡ ಒಂದು ರೈಟ್ಸ್ ಇದೆ, ಅದು ಬೇಕೇ ಬೇಕು, ನಮ್ಮ ಫುಡ್ ಕಲ್ಚರ್ನಲ್ಲಿ ಅದೊಂದು ಭಾಗ ಅಂತ ವಾದ ಮಾಡಿದ್ರು. ಯಾಕೆ ಆ ಪರಿಸ್ಥಿತಿ ಬರುತ್ತೆ? ಅದು ಬಿಟ್ಟು ಅವ್ರಿಗೆ ಬದುಕೋಕ್ಕಾಗೋದೇ ಇಲ್ವ ಸರ್? ಮಾದಕ ವ್ಯಸನಕ್ಕೆ ಒಳಗಾದಾಗ ನಮ್ಮ ರಕ್ತದಲ್ಲಿ ಆ ಮಾದಕ ವಸ್ತುವಿನ ಅಂಶ ಕಡಿಮೆ ಆದ ತಕ್ಷಣ ನಮ್ಮ ದೇಹ ಆ ವಸ್ತು ಬೇಕು ಬೇಕು ಅಂತ ಕೇಳ್ತದೆ. ಹೇಗೆ ಕೇಳ್ತದೆ ಅಂತಂದರೆ, ಅದು ದೈಹಿಕ ಪ್ರಕ್ರಿಯೆ ಆಗಿರ್ಬೋದು, ಅಥವಾ ಮಾನಸಿಕ ಭಾವನೆಗಳಿಂದ ಆಗಿರ್ಬೋದು, ಅಥವಾ ಯೋಚನೆಗಳಿಂದ ಆಗಿರ್ಬೋದು. ದೈಹಿಕ ಪ್ರಕ್ರಿಯೆಗಳಲ್ಲಿ ಏನಾಗ್ತದೆ, ಅವರಿಗೆ ಕೈ ನಡ್ಕ ಬರೋಕ್ಕೆ ಶುರು ಆಗ್ತದೆ. ಹೌದು, ಯಾಕಂದರೆ ಮೆದುಳಿನಲ್ಲಿ ಕೋಆರ್ಡಿನೇಷನ್ ಆಗುವಂಥ ಕೆಲವೊಂದು ಭಾಗಗಳು ಆ ಒಂದು ಮಾದಕ ವಸ್ತುವಿನಿಂದ ನಿಯಂತ್ರಣ ತಪ್ತದೆ. ಸೊ ಆ ಕೈ ನಡುಗುವಿಕೆ, ಮೈಕೈ ನೋವು, ನಿದ್ರೆ ಬರದೇ ಇರೋದು, ಆತಂಕ, ಹೃದಯ ಬಡಿತ ಜಾಸ್ತಿ ಆಗೋದು, ಬೆಹುತು ಬಿಡೋದು, ಇದೆಲ್ಲ ಕಡಿಮೆ ಮಾಡ್ಕೊಳ್ಬೇಕು ಅಂತಂದರೆ ಮತ್ತೆ ಅವನು ಆ ಒಂದು ಮಾದಕ ವಸ್ತುವನ್ನು ತಗೋಬೇಕಾಗ್ತದೆ. ಅದು ತಗೊಂಡಾಗಲೇ ರಕ್ತದಲ್ಲಿ ಅದರ ಅಂಶ ಮತ್ತೆ ಬಂದ ಮೇಲೆ ಅದೆಲ್ಲ ನಿಲ್ಲೋದು. ಸೊ ಇಲ್ಲಿ ಏನು ಅಂದ್ಕೊಂಡ್ಬಿಡ್ತಾರೆ ಅಂತಂದರೆ, ತಗೊಳ್ಳೋನು ತಗೊಳ್ಳದೆ ಹೋದರೆ ಅಪಾಯ ಅಂತ. ಆ್ಯಕ್ಚುಲಿ ಅವ್ನು ತಗೊಳ್ಳೋದ್ರಿಂದ ಅಪಾಯ ಜಾಸ್ತಿ ಆಗತ್ತೆ. ಕೆಲವ್ರದ್ದೊಂದು ವಾದ ಇದೆ ಸರ್, ಸಾಕಷ್ಟು ಜನ ವಾದ ಮಾಡ್ತಾರೆ, ಯಾವುದೇ ಬ್ಯಾಡ್ ಹ್ಯಾಬಿಟ್ಸನ್ನು ಸಡನ್ನಾಗಿ ಕಟ್ ಮಾಡಿದ್ರೆ ತುಂಬ ಅಪಾಯ ಆಗುತ್ತೆ ಅನ್ನೋ ಒಂದು ಸಾಮಾಜಿಕ ಒಂದು ಟಾಕ್ ಇದೆ. ಯಾಕೆ ಅಂತಂದರೆ, ರಕ್ತದಲ್ಲಿ ಆ ಮಾದಕ ವಸ್ತುವಿನ ಅಂಶ ಸಡನ್ನಾಗಿ ಹೋದಾಗ ಕೆಲವೊಮ್ಮೆ ಏನಾಗ್ತದೆ ಅಂತಂದರೆ, ಅವನ ಮಾದಕ ವಸ್ತು ಉಪಯೋಗಿಸುವ ಪ್ರಮಾಣ ಜಾಸ್ತಿ ಇದ್ದರೆ ಅದು ಫಿಟ್ಸ್ ಆಗ್ಬೋದು, ಅಥವಾ ರಕ್ತಸ್ರಾವ, ಮೆದುಳಿನಲ್ಲಿ ರಕ್ತಸ್ರಾವ ಆಗ್ಬೋದು. ಯಾಕಂದರೆ BP ವೇರಿ ಆಗ್ತದೆ. ನಾವು ಸಿಂಪಥೆಟಿಕ್ ಅರೋಸಲ್ ಅಂತ ಹೇಳ್ತೀವಲ್ಲ, ಹಾಗಾಗಿ ಆ ಥರ ಆಗ್ಬಿಡ್ಬೋದು ಅಂತ ಹೇಳಿ ಸಡನ್ನಾಗಿ ನಿಲ್ಲಿಸಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಒಂದು ವೈದ್ಯರ ಬಳಿ ಹೋಗಿ ಅದು ಆ ರೀತಿ ಆಗದೇ ಇರೋದಕ್ಕೆ ಡಿಟಾಕ್ಸಿಫಿಕೇಷನ್ ಅಂತ ಹೇಳ್ತೀವಿ, ಅದನ್ನು ಮಾಡ್ಕೋಬೇಕು. ಇಲ್ಲ ಅಂತಂದರೆ ಕ್ರಮೇಣ ಡೋಸನ್ನು ಕಡಿಮೆ ಮಾಡಿಕೊಂಡು, ಆದರೆ ಡೋಸ್ ಕಡಿಮೆ ಮಾಡೋಕ್ಕೆ ಹೋದರೆ ಅವನಿಗೆ ಈ ದೈಹಿಕ ವಿಡ್ರಾಲ್ ಎಫೆಕ್ಟ್ಸ್ ಅಂತ ಹೇಳ್ತೀವಲ್ಲ, ಅದು ಜಾಸ್ತಿ ಆಗಿಬಿಡತ್ತೆ. ಹಾಗಾಗಿ ಅದನ್ನು ತಡ್ಕೊಳಕ್ಕಾಗದೆ ಈ ಕೊರೋನಾ ಟೈಮಲ್ಲಿ ಸರಬರಾಜು ಇಲ್ಲದೆ ಇದ್ದಾಗ ಸರ್ಕಾರನ ತುಂಬ ಒತ್ತಡ ಮಾಡಿ ಪೀಡಿಸಿ ಸುಮಾರು ಜನ ಆತ್ಮಹತ್ಯೆನೂ ಮಾಡಿಕೊಂಡ್ರು. ಹೌದು, ಅವ್ರು ಅಂದ್ಕೊಂಡ್ರು ಅದರಲ್ಲೂ ಆಲ್ಕೋಹಾಲ್ ಇದೆ ಅಂಥೇಳಿ, ಆದರೆ ಅದರಲ್ಲಿ ಆಲ್ಕೋಹಾಲು ಬೇರೆ ರೀತಿ ಆದದ್ದು, ಕುಡಿತಕ್ಕಂಥದ್ದಕ್ಕೆ ಅದು
ಸೂಕ್ತವಾದದ್ದಲ್ಲ ಅಂತ ಗೊತ್ತಿಲ್ಲದೇನೆ. ಇನ್ನು ಕೆಲವ್ರು ಏನಂತಂದರೆ ಕೈಯಲ್ಲಿ ಹೇಗೆ ವಿಷಕ್ರಿಮಿಗಳು ಹೋಗ್ತವೆ ಅದೇ ಥರ ಒಳಗಡೆ ಕುಡಿದ್ಬಿಟ್ರೆ ಒಳಗಡೆನೂ ವಿಷಕ್ರಿಮಿಗಳು ಹೋಗ್ಬಿಡ್ತವೆ ಅಂತ ಸಾಕಷ್ಟು ವಿಚಾರ ಚರ್ಚೆ ಆಗ್ತು. ಯಾರ್ಯಾರೆಲ್ಲ ಮದ್ಯಪಾನವನ್ನು ಸೇವನೆ ಮಾಡ್ತಾರೆ ಅವ್ರಿಗೆ ಕೊರೋನಾ ಬರೋದಿಲ್ಲ, ಬಿಕಾಸ್ ಆಫ್ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇದೆ, ಕೊರೋನಾ ವೈರಸ್ ಗಂಟೆಲೆ ಸತ್ಬಿಡುತ್ತೆ ಅನ್ನೋ ಒಂದು ಸೋಷಿಯಲ್ ಟಾಕ್ ಇತ್ತು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದು ಮೂರ್ಖತನದ ಪರಮಾವಧಿ. ಯಾಕಂದರೆ ಯಾರು ಮಾದಕ ವಸ್ತುಗಳಿಗೆ ವ್ಯಸನರಾಗಿರ್ತಾರೆ ಅವ್ರಿಗೆ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ. ಹಾಗಾಗಿ ಅವರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಓಕೆ, ತದ್ವಿರುದ್ಧ. ಹಾಗಾಗಿ ಈ ಒಂದು ನಂಬಿಕೆ ಭಾಳನೇ ಸುಳ್ಳು. ಅಲ್ಲ, ಒಂದು ವಾದ ಇದೆ ಸರ್. ಸಾಕಷ್ಟು ಜನ ಹೇಳ್ತಾರೆ ಇಲ್ಲಿ ಗಂಟೆ ಏನೆಲ್ಲ ಕೊರೋನಾ ಡೆತ್ ಆಗಿದೆ, ಈ ಡೆತ್ ರೈಟ್ ತೊಗೊಂಡಾಗ ಕುಡುಕರ ಸಂಖ್ಯೆ ತುಂಬ ಕಡಿಮೆ ಅನ್ನೋ ಒಂದು ವಾದ ಇದೆ. ಇಲ್ಲ, ಅದು ಏನಾಗ್ತದೆ ಅಂತಂದರೆ ಅವರಿಗೆ ಬೇರೆ ಥರದ ದೈಹಿಕ ಕಾಯಿಲೆಗಳಿಂದ ಸತ್ತು ಹೋಗ್ಬಿಟ್ಟಿರ್ತಾರೆ. ಹಾಗಾಗಿ ಕೊರೋನಾ ಬಂದು ಸಾಯೋಕ್ಕಿಂತ ಮುಂಚೆನೇ ಅವರು ದೇಹದ ಕಾಯಿಲೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಅವರು ಪ್ರಾಣಾಪಾಯಕ್ಕೆ ಒಳಗಾಗಿರ್ತಾರೆ. ಸರ್, ನೀವು ಒಬ್ಬರು ಮನೋವೈದ್ಯರಾಗಿ ಈ ಥರ ಮಾದಕ ವಸ್ತು ಅಥವಾ ಫಿಮಾ, ಗಾಂಜು, ಡ್ರಗ್ಸು, ಸೊಲ್ಯೂಷನ್ನು ಈ ಥರದ ವಿಚಾರಗಳಿಗೆ ಬಂದರೆ ಕಾಲೇಜ್ ಸ್ಟೂಡೆಂಟ್ಗಳು ಈಗ ನೋಡ್ತಾ ಇದ್ರಿ, ಸಾಕಷ್ಟು ಕನ್ನಡ ಚಲನಚಿತ್ರರಂಗದ ಖ್ಯಾತ ನಟಿಯರು ಇದನ್ನು ವ್ಯಾವಹಾರಿಕವಾಗಿ ಬಳಸ್ತಾ ಇದ್ದಾರೆ, ಕೋಟಿ ಕೋಟಿ ಅರ್ನ್ ಮಾಡ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ದೇಶದ ಮುಂದಿನ ಪ್ರಜೆಗಳ ಭವಿಷ್ಯವನ್ನು ತಿಂತಾ ಇದೆ ಅಂತ ಅನ್ಸಲ್ವಾ? ಇದಕ್ಕೆ ಸೊಲ್ಯೂಷನ್ ಏನಿದೆ ಅಂತೇಳಿ? ಖಂಡಿತ ಭಾಳ ಸೂಕ್ತವಾದ ಪ್ರಶ್ನೆ. ಯಾಕಂತಂದರೆ ನೋಡಿ, ಈ ನಮ್ಮ ಯುವ ಪೀಳಿಗೆಗೆ ಈ ಒಂದು ಸಿನಿಮಾ ರಂಗ ಅವರನ್ನು ಹೀರೋಗಳಾಗಿ, ಮಾಡೆಲ್ಗಳಾಗಿ ತಗೊಳ್ತಾರೆ. ಅವರು ಇದಕ್ಕೆ ಒಳಗಾಗಿರೋದು ನಿಜವಾಗ್ಲೂ ನಮ್ಮ ದೇಶದಲ್ಲಿ ಇದು ಒಂದು ಚಿಂತೆಗೀಡು ಮಾಡುವಂಥ ವಿಚಾರ. ಸರಿಯಾದ ರೀತಿಯಾಗಿ ಶಿಕ್ಷಣ ಇದ್ದರೆ ಖಂಡಿತವಾಗ್ಲೂ ಇದನ್ನು ತಡೆಗಟ್ಬೋದು. ಯಾಕಂತಂದರೆ ನೋಡಿ, ಒಂದು ಶಿಕ್ಷಣ ಅಂದರೆ ಇವತ್ತು ಏನಾಗ್ಬಿಟ್ಟಿದೆ, ಶಿಕ್ಷಣ ಅಂದರೆ ಬರೀ ಕ್ವಾಲಿಫಿಕೇಷನ್ ಆಗಿಬಿಟ್ಟಿದೆ. ಎಜುಕೇಷನ್ ಈಸ್ ನಾಟ್ ಈಕ್ವಲ್ ಟು ಕ್ವಾಲಿಫಿಕೇಷನ್. ಡಿಗ್ರಿಗಳನ್ನ ಪಡ್ಕೊಳ್ಳೋದಷ್ಟೇ ಎಜುಕೇಷನ್ ಅಲ್ಲ. ನಿಜವಾದ ಶಿಕ್ಷಣ ಅಂತಂದರೆ ವ್ಯಕ್ತಿತ್ವವನ್ನು ವಿಕಾಸನ ಮಾಡ್ಕೊಳ್ಳೋದು, ತನ್ಮುಖಾಂತರ ಉತ್ತಮ ಸಾಮಾಜಿಕ ಬದಲಾವಣೆಯನ್ನು ತರೋದು. ಸರ್, ಯಾರು ತರ್ತಾರೆ ಸರ್ ಸಮಾಜದ ಬದಲಾವಣೆನೇ? ಯಾರು ತರ್ತಾರೆ? ಈಗ ನೋಡ್ತಾ ಇದ್ದೀರಾ, ಯಾರೊಬ್ಬರು ಕೂಲಿ ಕಾರ್ಮಿಕರ ಮಕ್ಕಳು ರ್ಯಾಂಕ್ ಬರ್ತಾರೆ, ಮತ್ತೆಲ್ಲ ಚಿಂದಿಯಾರ ಮಕ್ಕಳು ರ್ಯಾಂಕ್ ಬರ್ತಾರೆ. ಅವ್ರಿಗೆ ಸ್ಪೆಷಾಲಿಟೀಸೇ ಇಲ್ಲ, ಟ್ಯೂಷನ್ ಇಲ್ಲ, ಪಾಕೆಟ್ ಮನಿ ಇಲ್ಲ, ಸ್ಕೂಟ್ರ್ ಇಲ್ಲ, ಕಾರ್ ಇಲ್ಲ, ಪಬ್ಬು ವೆಬ್ಬು ಏನೂ ಇಲ್ಲ. 0 ಇಂದ ಹೀರೋ ಆಗ್ತಿದ್ದಾರೆ. ಆದರೆ ಸಾಕಷ್ಟನ್ನು ಮಕ್ಕಳುಗಳಿಗೆ ಕೊಡ್ತಾ ಇರ್ತಕ್ಕಂಥ ಶ್ರೀಮಂತರ ಮಕ್ಕಳುಗಳಿರ್ಬೋದು, ಅಥವಾ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕ್ರೈಮ್ ಸೈಡಿಗೆ ಹೋಗ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದಾರೆ, 16, 17, 18 ವರ್ಷದ ಮಕ್ಕಳು ಇವತ್ತು ಸಾಕಷ್ಟು ಜನ ಕ್ರಿಮಿನಲ್ಗಳಾಗಿ ಹೊರಹೊಮ್ತಾ ಇದ್ದಾರೆ. ಇದನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು, ಯಾವ ರೀತಿ ತಿದ್ದಬೇಕು ಇದನ್ನು ತಾಯಿ ತಂದೆಗಳಂತೇಳಿ? ಸತ್ಯ ನೋಡಿ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಅಂದರೆ ಅರ್ಥ, ಶಿಕ್ಷಣ ಪ್ರಾರಂಭ ಆಗಬೇಕಾಗಿರೋದು ಮನೆಯಿಂದ. ಇವತ್ತು ತಂದೆ ತಾಯಿ ಒಂದು ತಪ್ಪು ತಿಳುವಳಿಕೆಯಲ್ಲಿದ್ದಾರೆ. ಎಲ್ಲ ಥರದ ಒಂದು ಸೌಲಭ್ಯವನ್ನು ಕೊಟ್ಬಿಟ್ರೆ ಮಕ್ಕಳು ವಿದ್ಯಾಭ್ಯಾಸ ಮಾಡೋದು ಸುಲಭ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ನೋಡಿ, ಶಿಕ್ಷಣ ಅಂದರೆ ಸ್ವಲ್ಪ ಶಿಕ್ಷಿತನಾಗಬೇಕು ಅಂತಂದರೆ ಹಾರ್ಡ್ ವರ್ಕ್ ಮಾಡಲೇಬೇಕು. ಇಲ್ಲಿ ಕೇವಲ ಕಂಫರ್ಟ್ಸ್ನ ಕೊಡೋದ್ರಿಂದ ಶಿಕ್ಷಣದಲ್ಲಿ ಮುಂದೆ ಬರ್ತಾನೆ ಅನ್ನೋದು ತಪ್ಪು. ಒಳ್ಳೆ ಶಾಲೆಗೆ ಸೇರಿಸ್ಬಿಟ್ರೆ, ಒಳ್ಳೆ ಟ್ಯೂಷನಿಗೆ ಸೇರಿಸ್ಬಿಟ್ರೆ ಅವನು ಚೆನ್ನಾಗಿ ವಿದ್ಯಾವಂತನಾಗ್ತಾನೆ ಅನ್ನೋದು ತಪ್ಪು. ಇಲ್ಲಿ ಜೀವನದ ಮೌಲ್ಯ ಮತ್ತು ಜೀವನದ ಗುರಿ ಏನು ಅನ್ನೋದನ್ನು ಮಕ್ಕಳಿಗೆ ತುಂಬಬೇಕಾಗಿದೆ. ಪ್ರಾರಂಭ ಆಗಬೇಕಾಗಿರೋದೆ ತಂದೆ ತಾಯಿಯಿಂದ. ತಂದೆ ತಾಯಿ ಹೇಳೋದ್ರಿಂದ ಅಲ್ಲ, ತಂದೆ ತಾಯಿ ನಡ್ಕೊಳ್ಳೋದ್ರಿಂದ. ಹೌದು, ಒಂದು. ಎರಡನೇದು, ಸಮಾಜದಲ್ಲೂ ಏನಾಗ್ತಾ ಇದೆ, ಮಾರ್ಕ್ಸ್ ತೆಗೆಯೋದರಲ್ಲೇ ಒಬ್ಬ ವಿದ್ಯಾರ್ಥಿ ಉತ್ತಮ ವಿದ್ಯಾರ್ಥಿ ಅಂತ ನಿರ್ಧಾರ ಮಾಡ್ತಾ ಇದೆ. ಇಲ್ಲಿ ನಾವು ಸಂಖ್ಯಾತ್ಮಕ ಶಿಕ್ಷಣಕ್ಕೆ ಒತ್ತು ನೀಡ್ತಾ ಇದ್ದೀವಿ, ಗುಣಾತ್ಮಕ ಶಿಕ್ಷಣಕ್ಕಲ್ಲ. ಹೌದು, ಯಾವಾಗ ನಾವು ಸಂಖ್ಯೆಗೆ ಹೋದ್ವಿ, ಹಣನೂ ಒಂದು ಉತ್ತಮವಾದ ಸಂಖ್ಯೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ತೂಗೋದಕ್ಕೆ ಮೌಲ್ಯಗಳನ್ನ ನಾವು ಉಪಯೋಗಿಸ್ತಾ ಇಲ್ಲ. ಗುಣಾತ್ಮಕವಾಗಿ ಒಬ್ಬ ವ್ಯಕ್ತಿ ಒಳ್ಳೆಯವನು ಅಂತ ಹೇಳ್ತಾ ಇಲ್ಲ. ಅವನು ಎಷ್ಟು ಗಳಿಸಿದ್ದಾನೆ, ಅವನು ಯಾವ ಕಾರಲ್ಲಿ ಓಡಾಡ್ತಾನೆ, ಅವನು ಎಷ್ಟು ಅಂತಸ್ತಿನ ಮನೆ ಕಟ್ಟಿದ್ದಾನೆ,
ಈ ರೀತಿಯಾಗಿ ಏನಾಯಿತು, ನಾವು ಬರೀ ಆರ್ಥಿಕ ಅಂದರೆ ನಾವು ಆಗಲೇ ಹೇಳಿದ್ನಲ್ಲ, ಸಂಖ್ಯಾತ್ಮಕವಾಗಿ ಬೆಳವಣಿಗೆಯನ್ನು ನೋಡ್ತಾ ಹೋಗಿ, ಸೊ ಮಕ್ಕಳಿಗೆ ನಾವು ತುಂಬ ಒಳ್ಳೆಯ ಸ್ಕೂಲ್ಗೆ ತುಂಬ ಫೀಸ್ ಕಟ್ಟಿ ತುಂಬ ಫೀಸ್ ಕೊಟ್ಟು ಸೇರಿಸ್ಬಿಟ್ರೆ ಓಕೆ ಮಗು ಚೆನ್ನಾಗಿ ಓದ್ತಾನೆ ಅನ್ನೋದು. ಆ್ಯಕ್ಚುಲಿ ಏನಂತಂದರೆ ತಂದೆ ತಾಯಿ ಮಗು ಏನು ಮಾಡ್ತಾ ಇದ್ದಾನೆ ಅಂತ ನೋಡುವಂಥದ್ದು, ಓಕೆ, ಮಗುವಿನೊಟ್ಟಿಗೆ ಸಮಯ ಕಳೆಯೋದು, ಮಗು ಎಲ್ಲಿ ಹೋಗ್ತಾನೆ ಬರ್ತಾನೆ, ಮಗು ಯಾರೊಟ್ಟಿಗೆ ಸ್ನೇಹ ಮಾಡ್ತಾ ಇದ್ದಾನೆ. ಯಾಕಂದರೆ ನಾವು ಒಬ್ಬ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂತಂದರೆ ಅವನ ಸಂಘ ಹೇಗಿದೆ ಅನ್ನೋದರಲ್ಲಿ ನಾವು ಕಂಡುಹಿಡಿತೀವಿ. ಸೊ ಹಾಗಾಗಿ ಮಗುವಿನ ಬೆಳವಣಿಗೆ ಹೇಗೆ ಆಗ್ತಾ ಇದೆ ಅನ್ನೋದ್ರ ಕಡೆ ಪೋಷಕರು ಗಮನ ಕೊಡದೆ ಎಲ್ಲ ರೀತಿ ಸೌಲಭ್ಯಗಳನ್ನ ಕೊಟ್ಬಿಟ್ರೆ ಓಕೆ ಮಗು ಚೆನ್ನಾಗಿ ಆಗ್ಬಿಡ್ತಾನೆ ಅಂತ ಅಲ್ಲೇ ದಾರಿ ತಪ್ತಾ ಇದ್ದಾರೆ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸನದ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪರಿಣಾಮ ಎಷ್ಟು ಬೀರುತ್ತೆ? ಇಲ್ಲಿ ಎರಡೂ ಇರುತ್ತೆ. ಓಕೆ, ಆದರೆ ಅನುವಂಶೀಯತೆ ಅನ್ನೋದು ಇಷ್ಟೇ ಕೆಲಸ ಮಾಡುತ್ತೆ ಅನ್ನೋದು ಭಾಳ ಕಷ್ಟ. ಈಗ ನಮ್ಮಲ್ಲಿ ಸಾಕಷ್ಟು ಐತಿಹ್ಯಗಳಿದೆ. ಈಗ ಭಕ್ತ ಪ್ರಹ್ಲಾದನ ಕತೆ ಗೊತ್ತು. ಓಕೆ, ಹಿರಣ್ಯಕಶಿಪು ಮಗ. ಓಕೆ, ಆದರೆ ಅವನು ಬೆಳೆದಿದ್ದು ಓಕೆ ಅದು ಒಂದು. ಎರಡನೇದು ಅಭಿಮನ್ಯು ತಗೊಳ್ಳಿ. ಅಭಿಮನ್ಯು ಗರ್ಭಾವಸ್ಥೆಯಲ್ಲಿ ಇದ್ದಾಗಲೇ ಓಕೆ ತಾಯಿ ಸುಭದ್ರೆ ಕೃಷ್ಣನ ಚಕ್ರವ್ಯೂಹನ ಭೇದಿಸೋದು ಕಲ್ತಿದ್ದ. ಅಂದರೆ ಅರ್ಥ ಹುಟ್ಟು ಯಾವುದೇ ಇರಲಿ, ಈಗಾಗಲೇ ಹೇಳಿದ್ರಿ ನೀವು ಗುಡ್ಸ್ನಲ್ಲಿ ಓಕೆ ತಳಮಟ್ಟದಿಂದ ಬಂದಂಥ ವಿದ್ಯಾರ್ಥಿಗಳು ಇವತ್ತು ಉತ್ತಮವಾಗಿ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಹುಟ್ಟು ಯಾವುದೇ ಇದ್ದರೂ ಸಹ ಪರಿಸರ ಭಾಳ ಪ್ರಾಮುಖ್ಯತೆ. ಓಕೆ, ವ್ಯಕ್ತಿಯನ್ನು ನಾವು ಹೇಗೆ ಬೆಳೆಸ್ತೀವಿ ಅಂದರೆ ಸಾಮಾಜಿಕ ವ್ಯವಸ್ಥೆ, ಸಾಮಾಜಿಕ ದೃಷ್ಟಿಕೋನ ಖಂಡಿತವಾಗ್ಲೂ ಬದಲಾಗಬೇಕು. ಅದು ಬದಲಾಗಬೇಕು ಅನ್ನೋಕ್ಕೋಸ್ಕರನೇ ಇವಾಗ ಕೊರೋನಾ ನಮ್ಮ ಈ ಒಂದು ನಾಗಾಲೋಟ ಓಕೆ ಅದನ್ನು ನಮಗೆ ತಡೆ ಹಿಡಿದಿದೆ. ಓಕೆ, ರಾಕೆಟ್ ಯುಗದಲ್ಲಿ ಓಕೆ ತಾಳ್ಮೆ ಇರಲಿ ಅಂತ ನಮ್ಮನ್ನು ಕೊರೋನಾ ಹಿಡಿದು ನಿಲ್ಲಿಸಿದೆ. ಕೇಳಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ವಿಚಾರಗಳನ್ನ ಅವರು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದಾರೆ. ಯಾಕಂದರೆ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಹಿರಿಕರು ಕೊಟ್ಟಂತಹ ಒಂದು ಸಾಕಷ್ಟು ಮಾಹಿತಿಗಳೇನಿದೆ, ಇದು ನಿಜವಾಗ್ಲೂ ಕೂಡ ಆಧುನಿಕತೆ ಎಷ್ಟು ಮುಂದಕ್ಕೆ ಹೋದ್ರೂ ಕೂಡ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸೇರ್ಕೊಳ್ತಾನೆ ಇರುತ್ತೆ. ಮಾನವನ ಒಂದು ನಾಗಾಲೋಟ ಏನಿದೆ, ಆ ನಾಗಾಲೋಟಕ್ಕೆ ಕೊರೋನಾ ಬ್ರೇಕ್ ಹಾಕಿದೆ. ಈ ಕಾರಣಕ್ಕಾಗಿ ನಾವು ನಗರ ಪ್ರದೇಶದಿಂದ ಹಳ್ಳಿಯಲ್ಲಿ ತಾಯಿ ತಂದೆ ಅಜ್ಜ ಮುತ್ತಾತರೊಟ್ಟಿಗೆ ಬದುಕ್ತಕ್ಕಂಥ ಒಂದು ಸಂದರ್ಭವನ್ನು ಕೊಟ್ಟಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅವ್ರ ಜೊತೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸ್ತೀನಿ. ಅದಕ್ಕಿಂತ ಮೊದಲು ಪುಟ್ಟದೊಂದು ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಈಗ ಡಾಕ್ಟರ್ ರವೀಶ್ ರವರು ಇದ್ದಾರೆ. ಅವ್ರ ಜೊತೆ ಮಾತುಕತೆಯನ್ನು ಮುಂದುವರ್ಸೋಣ. ಸರ್, ಒಂದು ವಿಚಾರ ಇವತ್ತು ಪ್ರಸ್ತುತವಾಗಿ ತುಂಬ ಚರ್ಚೆ ಆಗ್ತಿದೆ. ಯಾವುದೇ ಒಂದು ದೇಶ ಅಥವಾ ರಾಜ್ಯ ಮುಂದುವರಿಬೇಕಂದ್ರೆ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಚಿಲ್ಡ್ರನ್ ಲೈಫ್ ಅಂತೇಳಿ. ಇವಾಗ ಆನ್ಲೈನ್ ಶಿಕ್ಷಣ ಭಾರಿ ಸದ್ದು ಮಾಡ್ತಾ ಇದೆ. LKG ಮಕ್ಳಿಗೂ ಕೂಡ ಆನ್ಲೈನ್ ಎಜುಕೇಷನ್ ಕೊಡಬೇಕು ಅಂಥೇಳಿ ಖಾಸಗಿ ಶಾಲೆಗಳು ನಾ ಮುಂದು ಅಂತೇಳಿ ಹೋಗ್ತಾ ಇದ್ದಾರೆ. ಅದೇ ರೀತಿ ಪೇರೆಂಟ್ಸ್ಗಳು ಕೂಡ ಅನಿವಾರ್ಯವಾಗಿ ನಮ್ಮ ಮಗು ಓದಬೇಕು ಅನ್ನೋ ಕಾರಣಕ್ಕೆ ಟ್ಯಾಬು, ಕಂಪ್ಯೂಟರು, ಲ್ಯಾಪ್ಟಾಪ್ ಮುಂದೆ ಕುಳಿತುಕೊಳ್ತಕ್ಕಂಥ ಪರಿಸ್ಥಿತಿ. ಯಾವ ಥರ ಪರಿಣಾಮ ಬೀರುತ್ತೆ ಮಕ್ಕಳ ಮೇಲೆ ಈ ಆನ್ಲೈನ್ ಎಜುಕೇಷನ್ ಅಂತ ಹೇಳಿ ಸರ್? ಇದು ಸಾಕಷ್ಟು ದುಷ್ಪರಿಣಾಮಗಳನ್ನ ಈಗಾಗಲೇ ಅದರ ಬಾಹುಗಳನ್ನ ಬಿಡಿಸಿ ಭಾಳಷ್ಟು ತೊಂದರೆಯನ್ನು ನೀಡ್ತಾ ಇದೆ. ಯಾಕಂದರೆ ತುಂಬ ಜನ ತಂದೆ ತಾಯಿಗಳು ಅವ್ರ ಮಕ್ಕಳನ್ನು ಕರ್ಕೊಂಬಂದಿದ್ದಾರೆ. ಮೊಬೈಲಲ್ಲಿ ತುಂಬ ಆಟ ಆಡ್ತಾರೆ. ಓಕೆ, ಮತ್ತು ವಿಡಿಯೋ ಗೇಮ್ಸ್ ಆಡ್ತಾ ಇದ್ದಾರೆ. ಹೌದು ಆ ಗೇಮ್ಸ್ಗಳಿಗೆ ಏನೋ ಅವಕಾಶ ಕೊಡದೆ ಹೋದರೆ ನಡವಳಿಕೆಯಲ್ಲಿ ಭಾಳಷ್ಟು ಲೋಪದೋಷಗಳಾಗಿದೆ ಅಂತ. ಬಟ್ ಇವತ್ತು ಅದೇ ಮೊಬೈಲ್ಗಳನ್ನು ಪೇರೆಂಟ್ಸು ಮಕ್ಕಳು ಕೊಟ್ಟು ಎಜುಕೇಷನನ್ನು ಪಡೀತಕ್ಕಂಥ ಪರಿಸ್ಥಿತಿ ಬಂದಿದೆ. ಇದು ಒಂದು ದುರಂತನೇ ಸರಿ. ಯಾಕಂತಂದರೆ ನಾನು ಆಗಲೇ ಹೇಳ್ದಂಗೆ ನೋಡಿ, ಶಿಕ್ಷಣ ಅಂದರೆ ಕೇವಲ ಇನ್ಫಾರ್ಮೇಷನ್, ವಿಷಯಗಳನ್ನ ಗ್ಯಾದರ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ. ಶಿಕ್ಷಣ ಅಂತಂದರೆ ನಮ್ಮ ವ್ಯಕ್ತಿತ್ವ ವಿಕಸನ ಆಗಬೇಕು. ಅಂದರೆ ವ್ಯಕ್ತಿತ್ವ ಬದಲಾವಣೆ ಆಗಬೇಕು. ವ್ಯಕ್ತಿತ್ವ ಯಾವಾಗ ಬದಲಾವಣೆ ಆಗ್ತದೆ? ನಾವು ನಿರ್ಜೀವ ವಸ್ತುಗಳ ಜೊತೆ ಇದ್ದರೆ ಬದಲಾವಣೆ ಆಗಲ್ಲ. ನೀವು ಒಂದು ನಾಯಿ ಜೊತೆ ಇದ್ರೂ, ಒಂದು ದನ ಕರು ಹಸುಗಳ ಜೊತೆ ಇದ್ರೂ ಅದರ ಒಂದು ಪ್ರೀತಿ ನಿಮಗೆ ಗೊತ್ತಾಗ್ತದೆ. ಮಾತುಗಳಲ್ಲೇ ಬದಲಾವಣೆ ಆಗಬೇಕು ಅಂತಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಪ್ರತಿಸ್ಪಂದನೆ ಅಂತ ನಾವು ಹೇಳ್ತೀವಲ್ಲ, ಆಕ್ಷನ್ ಆ್ಯಂಡ್ ರಿಯಾಕ್ಷನ್, ನ್ಯೂಟನ್ ಥರ್ಡ್ ಲಾ ಅಪ್ಲೈ ಆಗಬೇಕಂತ.
ಎಕ್ಸಾಕ್ಟ್ಲಿ. ಓಕೆ, ಇದು ನೋಡಿ, ಮುಂಚೆ ಶಾಲೆ ಒಳಗಡೆ ಒಂದು ತಂಡವಾಗಿ ಓಕೆ ಒಬ್ಬ ಮಗು ಹೇಗೆ ಬೆಳೀತಾನೆ ಅನ್ನೋದು ಮುಖ್ಯ ಆಗ್ತಾಯಿತ್ತು. ಹಿಂದೆ ಆದರೆ ಒಂದು ಮನೇಲಿ ಒಂದು 6 ಜನ ಮಕ್ಕಳು 8 ಜನ ಮಕ್ಕಳು ಇರ್ತಾಯಿದ್ರು. ಓಕೆ, ಅಣ್ಣ ತಮ್ಮ ಅಕ್ಕ ತಂಗಿ ಅಂದ್ಕೊಂಡು ಅವರವರು ಕಲ್ತ್ಕೋತಾಯಿದ್ರು, ಹಂಚ್ಕೊಂಡು ಬೆಳೆಯೋದು. ಈಗ ಒಂದೊಂದು ಮಗು, ಓಕೆ, ಒಂದೊಂದು ಮಗು, 2 ಮಗುನೂ ಅಲ್ಲ. ಸೊ ಅವ್ರಿಗೇನಾಗ್ತಾ ಇದೆ, ತಂದೆನೂ ಕೆಲಸ ಮಾಡಬೇಕು, ತಾಯಿನೂ ಕೆಲಸ ಮಾಡಬೇಕು. ಸೊ ಅವ್ರ ಜೊತೆ ಈ ಥರ ನಿರ್ಜೀವ ವಸ್ತುಗಳ ಜೊತೆ ಸಮಯವನ್ನು ಕಳೆದ್ರೆ, ಅದರಲ್ಲೂ ನಾವು ವಿಷಯವನ್ನು ತಲೆಗೆ ತುರುಕ್ತಾ ಹೋದರೆ ಎಲ್ಲಿ ವಿಕಸನ ಆಗತ್ತೆ? ಇಲ್ಲಿ ಯಾವುದು ನೈಜ ಯಾವುದು ಕೃತಕ ಅಂತ ಒಂದು ಮಗುವಿಗೆ ಬದಲಾವಣೆಯನ್ನೇ ಗುರುತುಪಡಿಸಲಿಕ್ಕೆ ಆಗಲ್ಲ ಅಂತಂದರೆ ಸಮಾಜಕ್ಕೆ ಬಂದಾಗ ಹೇಗೆ ಮಗು ರಿಯಾಕ್ಟ್ ಮಾಡುತ್ತೆ? ಅರ್ಥ ಮಾಡ್ಕೊಳ್ಳಿ. ಈಗ ಒಂದಕ್ಕೆ ನಿಜವಾಗ್ಲೂ ನೋವಾಗತ್ತೆ ಅಂತ ಗೊತ್ತಾದಾಗ, ನನಗೆ ನೋವಾದಂಗೆ ಅದಕ್ಕೂ ನೋವಾಗತ್ತೆ ಅನ್ನೋ ಭಾವನೆ ಬರಲಿಲ್ಲ ಅಂತಂದರೆ ಓಕೆ, ವ್ಯಕ್ತಿತ್ವ ವಿಕಸನ ಎಲ್ಲಾಗತ್ತೆ? ಆನ್ಲೈನ್ ಶಿಕ್ಷಣದಿಂದ ಆ ಕಂಪ್ಯೂಟರ್ಗಳನ್ನ ತುಂಬ ಟೈಮ್ ನೋಡೋದ್ರಿಂದ, ಯಾಕಂದರೆ ಎಲ್ಲ ಕ್ಲಾಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ಟೀಚರ್ ಬರ್ತಾರೆ, ಆನ್ಲೈನಿಗೆ ಬನ್ನಿ ಅಂತ ಹೇಳ್ತಾರೆ, ಮೊಬೈಲನ್ನು ಆನ್ ಮಾಡಿರುತ್ತೆ, ಮಗು ಎಲ್ಲೋ ಆಟ ಆಡ್ತಿರುತ್ತೆ, ಟೀಚರ್ ಏನೋ ಹೇಳ್ತಿರ್ತಾರೆ. ಯಾಕಂದರೆ ಟೀಚರ್ ಮತ್ತು ಮಕ್ಕಳು ಕಣ್ಮುಂದೆ ಇದ್ದಂಥ ಸಂದರ್ಭದಲ್ಲೇ ಆ ಮಕ್ಕಳನ್ನ ಹೋಲ್ಡ್ ಮಾಡೋದು ತುಂಬ ಡಿಫಿಕಲ್ಟ್. ಅಂತಂದರೆ ಆನ್ಲೈನ್ ಶಿಕ್ಷಣದಿಂದ ಅವರ ಕಣ್ಣು ಅಥವಾ ಮಾನಸಿಕ ಸ್ಥಿತಿ ಬಗ್ಗೆ ಏನು ಪರಿಣಾಮ ಬೀರ್ತಾ ಇದೆ ಅಂತೇಳಿ ನೋಡಿ. ದೈಹಿಕ ಪರಿಣಾಮ ಒಂದು ಕಡೆ ಆದರೆ, ಮುಖ್ಯವಾಗಿ ನಾನು ಹೇಳ್ತಾ ಇರೋದು ಏನಂದರೆ ಮಾನಸಿಕ ಪರಿವರ್ತನೆ. ಯಾವಾಗ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂದಂಗೆ ಈ ವಯಸ್ಸಿನಲ್ಲಿ ಆಟ ಆಡಿಕೊಂಡು ಕಲಿಬೇಕಾಗಿರೋ ವಯಸ್ಸಿನಲ್ಲಿ ಕೇವಲ 4 ಗೋಡೆ ಮಧ್ಯೆ ಒಬ್ಬಂಟಿಯಾಗಿ ಒಂದು ನಿರ್ಜೀವ ವಸ್ತುವಿನಲ್ಲಿ ವಿಷಯವನ್ನು ಗ್ರಹಿಸ್ತಾ ಹೋದರೆ ಅದಕ್ಕೆ ಮಾನಸಿಕವಾಗಿ ಆಗೋ ಆಘಾತ ಇದೆಯಲ್ಲ, ಅದು ದೈಹಿಕ ಆಘಾತಕ್ಕಿಂತ ಭಾಳ ಕಷ್ಟವಾದದ್ದು. ಒಬ್ಬ ಮನೋವೈದ್ಯರಾಗಿ ಸರ್ಕಾರಕ್ಕೆ ಈ ಒಂದು ಆನ್ಲೈನ್ ಶಿಕ್ಷಣದ ಎಜುಕೇಷನ್ ಬಗ್ಗೆ ಏನು ಸಲಹೆಯನ್ನು ಕೊಟ್ಟಿದ್ದಾರೆ? ಈಗಾಗಲೇ ವರದಿ ಕೂಡ ಕೊಟ್ಟಿದ್ದಾರೆ, ನಿಮ್ಮ ಸಲಹೆ ಏನು ಅಂತೇಳಿ? ಇದ್ರ ಬಗ್ಗೆ ಆತರ ಬೀಳೋದು ಬೇಡ. ಯಾಕಂದರೆ ನೋಡಿ, ವಿಷಯಾರ್ಜನೆ ಅನ್ನೋದು, ಈಗ ನಾನು ಪ್ರಾಧ್ಯಾಪಕನಾಗಿ ಓಕೆ 10 ವರ್ಷ ಕಳೆದ್ರೂ ಸಹ ಇನ್ನೂ ನನ್ನ ವೃತ್ತಿಯಲ್ಲಿ ಕಲಿಯೋದು ಭಾಳಷ್ಟಿದೆ. ಸೊ ಹಾಗಾಗಿ ವಿಷಯಾರ್ಜನೆಗೆ ಒತ್ತು ನೀಡಿ ಓಕೆ ನಾವು ಆನ್ಲೈನ್ ಕ್ಲಾಸಸ್ ಮಾಡಬೇಕು ಅಂತ ಆ ಥರ ಬೀಳೋದು ಬೇಡ. ಇಲ್ಲಿ ತಂದೆ ತಾಯಿ ಆಗ್ಬೋದು ಅಥವಾ ಒಂದು ಸಣ್ಣ ಗುಂಪು, ಆ ಥರ ಗುಂಪು ಮಾಡಿಕೊಂಡು ಕಲಿಕೆಯನ್ನು ನಾವು ಫೋಕಸ್ ಮಾಡಿದ್ರೆ ಉತ್ತಮ. ಈಗ ಆಲ್ರೆಡಿ ಏನಾಗ್ತಾ ಇದೆ, ಸಮಯ ಇಲ್ಲದೇ ಮಕ್ಕಳುಗಳು ಹೊರಗಡೆನೂ ಹೋಗೋಕ್ಕಾಗ್ದೇ ವಿಡಿಯೋ ಗೇಮ್ಸಲ್ಲೇ ಕಾಲ ಕಳಿಬೇಕಾದ್ರೆ ಅವರಿಗೆ ಒಂದು ದೈಹಿಕ ಚಟುವಟಿಕೆಯ ಕೊರತೆ, ಕಣ್ಣಿನ ದೃಷ್ಟಿಯಲ್ಲಿ ಆಗ್ತಾ ಇರ್ತಕ್ಕಂಥ ತೊಂದರೆ, ಏಕಾಗ್ರತೆಯಲ್ಲಿ ತೊಂದರೆ, ಬೇಗ ಸಿಟ್ಟು ಬರೋದು, ಓಕೆ ಈ ಥರ ನಡವಳಿಕೆಯಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇರಬೇಕಾದ್ರೆ ಮುಖ್ಯವಾಗಿ ಸರ್ಕಾರ ಸ್ವಲ್ಪ ಸಮಯವನ್ನು ಜಾಸ್ತಿ ತಗೊಂಡು ಓಕೆ ಅಥವಾ ನಿರ್ದಿಷ್ಟವಾದ ಕಡಿಮೆ ಸಮಯಕ್ಕೆ ಆನ್ಲೈನ್ ಕ್ಲಾಸ್ನ ಮಿತಿಗೊಳಿಸೋದು ಉತ್ತಮ. ಒಂದು ವಿಚಾರ ಇದೆ ಸರ್, ಮನೋವೈದ್ಯರು ಅಂತ ಹೇಳಿದ್ರೆ ಹುಚ್ಚರಿಗೆ ಟ್ರೀಟ್ಮೆಂಟ್ ಕೂಡ ಡಾಕ್ಟ್ರು ಅನ್ನೋ ಒಂದು ವಾದ ಇದೆ. ತುಂಬ ಜನ ನಾವು ಹುಚ್ಚರು ಅನ್ನೋದಕ್ಕಿಂತ ಮಾನಸಿಕ ಅಸ್ವಸ್ಥರು ಅಂತ ಹೇಳ್ತೀವಿ, ಯಾವ್ಯಾವುದೋ ಕಾರಣಕ್ಕಾಗಿ ಅವರ ಸ್ಥಿಮಿತತೆಯನ್ನು ಕಳ್ಕೊಂಡಿರ್ತಾರೆ. ನಿಮ್ಮ ಒಂದು ಜರ್ನಿನಲ್ಲಿ ತುಂಬ ಡಿಫ್ರೆಂಟ್ ಕೇಸ್ ಅಂತ ನೋಡಿದ್ದು ಯಾವುದು ಅಂತೇಳಿ? ನೋಡಿ, ಪ್ರತಿಯೊಬ್ಬ ವ್ಯಕ್ತಿನೂ ವಿಶೇಷಣೆ. ಯಾಕಂತಂದರೆ ಇಲ್ಲಿ ದೈಹಿಕ ಕಾಯಿಲೆ, ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತಂದರೆ 3 ಜನ ಹಾರ್ಟ್ ಅಟ್ಯಾಕ್ ಅಂತಂದರೆ 3 ಜನಕ್ಕೂ ಅದಕ್ಕೆ ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಅಂತ ಇರುತ್ತೆ, ಅದು ಹಾಕ್ಬಿಡ್ಬೋದು. ಮಾನಸಿಕವಾಗಿ ಏನಾದ್ರು ಒಂದು ಅಸಮತೋಲನ ಆದರೆ ಅದು ಆಗುವಂಥ ಕಾರಣನೇ ಒಬ್ಬೊಬ್ರಿಗೂ ಬೇರೆ ಬೇರೆ ಇರ್ತದೆ. ಹಾಗಾಗಿ ನಾನು ಎಲ್ರಿಗೂ ತಿಳಿಯುವಂಥದ್ದು ಒಂದು ಹೇಳಬೇಕು ಅಂತಂದರೆ, ಈ ಮುಖಾಂತರ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದಕ್ಕೂ ನಮ್ಮ ಹಳ್ಳಿ ಹೈದ ಪೇಟೆ ಗಂಧ ಅಂತ ರಾಜೇಶ್ ಇದೆಯಲ್ಲ, ಅದನ್ನೇ ನಾವು ಹೇಳ್ಬೋದು. ಹೌದೌದು, ನಮ್ಮ KR ಆಸ್ಪತ್ರೆಯಲ್ಲೇ ನಮ್ಮ ತಂಡದವರೇ ನಾವು ಮಾಡಿದ್ವಿ. ದುರಂತ ಅಂದರೆ 2 ಬಾರಿ ಅವನನ್ನು ಅಡ್ಮಿಟ್ ಮಾಡಿದ್ವಿ. ಆದರೆ ಈ ಒಂದು ಅಪನಂಬಿಕೆ, ನಮ್ಮ ಮಾತ್ರೆಗಳನ್ನ ತಗೊಳ್ಳೋದಕ್ಕೆ ಚೆನ್ನಾಗಾದ್ಮೇಲೆ ಬಿಟ್ಬಿಡ್ತಾರೆ ಓಕೆ, ಆ ಥರ ಅವನು ಸಹ ನಿಲ್ಲಿಸೋದ್ರಿಂದ ಮತ್ತೆ ಈ ಕಾಯಿಲೆಗೊಳಗಾಗಿ ಕಡೆಗೆ ಅವನು ಆತ್ಮಹತ್ಯೆ ಮಾಡಿಕೊಂಡ. ಸರ್, ಆ್ಯಕ್ಚುಲಿ ಅವ್ರಿಗೆ ಯಾವ ಥರದ ಕಾಯಿಲೆ ಕಾಡ್ತೈತೆ? ಯಾಕಂದರೆ ಕಾಡಿನಲ್ಲಿ ಸ್ವಚ್ಛಂದವಾಗಿ ಆತ ತಾಯಿ ತಂದೆ ಮಡಿದ ಜೊತೆ ಬದುಕ್ತಾ ಇದ್ದ.
ಈ ನಗರ ಪ್ರದೇಶಕ್ಕೆ ಬಂದರು, ತುಂಬ ಜನ ಇವ್ರನ್ನ ಸೆಲೆಬ್ರಿಟಿ ಥರ ನೋಡಿದ್ರು, ದಿಢೀರಂತ ಆತ ಈ ಒಂದು ಸೆಲೆಬ್ರಿಟಿ ಸಂತೋಷದಿಂದ ದೂರ ಆಗ್ತಾನೆ, ಆವಾಗ ಮಾನಸಿಕ ಅಸ್ವಸ್ಥನಾಗ್ತಾನೆ. ಆ್ಯಕ್ಚುಲಿ ಆತನಿಗೆ ಯಾವ ರೀತಿಯ ಮನೋ ಕಾಯಿಲೆ ಕಾಡ್ತಿತ್ತು ಅಂತ ಹೇಳಿ? ನೋಡಿ, ನಾವು ನಮ್ಮ ವೃತ್ತಿಯಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ನಾನು ಅದ್ರ ಬಗ್ಗೆ ಎಲ್ಲ ಈಗ ಆ ವ್ಯಕ್ತಿ ಕಾಲವಾಗಿದ್ದರೂ ಸಹ, ಯಾಕಂದರೆ ಇದು ವೃತ್ತಿ ಧರ್ಮ, ಇದು ಸಮಾಜಕ್ಕೆ ನಾನು ತಿಳುವಳಿಕೆಯನ್ನು ಹೇಳೋದಕ್ಕೋಸ್ಕರ ಹೇಳಿದೆ ಅಷ್ಟೇ. ಏನಾಗಿತ್ತು ಅಂತ ನಾವು ಹೇಳೋಕ್ಕಿಂತ ಚಿಕಿತ್ಸೆಯನ್ನು ಕೊಟ್ಟಿದ್ದರೆ ಆ ವ್ಯಕ್ತಿ ಉಳಿತಿದ್ದ ಅನ್ನೋದು ನಮಗೆ ಮುಖ್ಯ. ಯಾಕಂತಂದರೆ ಕಾಯಿಲೆಗಳು ನೂರಾರು ಥರ ಇದ್ದಾವೆ. ಓಕೆ, ಅದಕ್ಕೆಲ್ಲ ಔಷಧಿ ಇದೆ, ಚಿಕಿತ್ಸೆ ಇದೆ. ನಾನು ಅದನ್ನು ಸಮಾಜಕ್ಕೆ ನಿಮ್ಮ ಮುಖಾಂತರ ತಲುಪಿಸ್ಬೇಕು ಅಂತ ಈ ಪ್ರಸ್ತಾಪವನ್ನು ಮಾಡಿದೆ. ಆದರೆ ರಾಜೇಶನಿಗೆ ನಿಜವಾಗ್ಲೂ ಏನಾಗಿತ್ತು ಅಂತ ಅದನ್ನು ನಾವು ಗೌಪ್ಯತೆಯನ್ನು ಕಾಪಾಡ್ಕೋಬೇಕಾಗತ್ತೆ. ವಿಷಯ ಏನಂತಂದರೆ, ಪ್ರತಿಯೊಬ್ಬರಲ್ಲೂ ಏನಾದರೂ ಒಂದು ಮಾನಸಿಕ ಅಸಮತೋಲನ ಜೀವನದಲ್ಲಿ ಆಗತ್ತೆ. ಎಲ್ರಿಗೂ ಚಿಕಿತ್ಸೆ ಬೇಕು ಅಂತೇನಿಲ್ಲ. ಕೆಲವ್ರಿಗೆ ಒಂದು ಆಪ್ತ ಸಮಾಲೋಚನೆ ಅದರಲ್ಲೇ ಸರಿ ಹೋಗ್ಬಿಡ್ತಾರೆ. ಹಿಂದೆ ಆದರೆ ಒಟ್ಟು ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಆ ಥರ ಆಪ್ತ ಸಮಾಲೋಚಕರು ಕುಟುಂಬದಲ್ಲೇ ಸಿಗ್ತಾಯಿದ್ರು. ಈಗ ಅದು ಕಡಿಮೆ ಆಗಿದೆ. ಯಾಕಂದರೆ ಎಲ್ಲರಿಗೂ ಈಗ ಸ್ಪರ್ಧಾತ್ಮಕ ಜೀವನ. ಓಕೆ, ನಾ ಮುಂದು ತಾ ಮುಂದು ಅನ್ನೋದರಲ್ಲಿ ಈ ಒಂದು ಒತ್ತಡಕ್ಕೆ ಒಳಗಾಗ್ತಾರೆ. ಇವತ್ತು ಒತ್ತಡ ಅನ್ನೋದು ಒಂದು ಚಿಕ್ಕ ಮಗುವಿನಿಂದ ಹಿಡಿದು ರಿಟೈರ್ಡ್ ಆದ ಮೇಲೂ ಸಹ ಓಕೆ ಎಲ್ಲರಿಗೂ ಒಂದು ರೀತಿ ಒತ್ತಡ. ಯಾಕಂದರೆ ತಂದೆ ಅದಕ್ಕೆ ನಮ್ಮ ಹಿತಿಮಿತಿಯನ್ನು ನಾವು ಅರ್ಥಕೊಳ್ಳೋದು ಮೊದಲನೇದು. ಎರಡನೇದು ಅಂದರೆ ನಮ್ಮ ನಿರೀಕ್ಷೆಗಳ ಮಟ್ಟವನ್ನು ನಾವು ನೈಜತೆಗೆ ತಂದುಕೊಳ್ಳುವಂಥದ್ದು. ಎರಡನೇದು ಉತ್ತಮವಾದ ಆಹಾರ ಸೇವನೆ. ಇವತ್ತೇನಾಗ್ತಾ ಇದೆ, ಎಲ್ಲ ಫಾಸ್ಟ್ ಫುಡ್ಡು. ಓಕೆ, ಫಾಸ್ಟ್ ಫುಡ್ಡಿಂದ ನಮ್ಮ ಆರೋಗ್ಯಕ್ಕೆ ಮಾರಕ. ಓಕೆ, ನಾವು ಮನೆಯಲ್ಲಿ ಅಡುಗೆ ಮಾಡೋದನ್ನೇ ಎಷ್ಟೋ ಜನ ಮರೆತುಬಿಟ್ಟಿದ್ದಾರೆ. ಓಕೆ, ಸೊ ಒಳ್ಳೆಯ ಆಹಾರ ಸೇವನೆ, ಮನುಷ್ಯನ ಆರೋಗ್ಯ ಅವನ ಹೊಟ್ಟೆ ಮುಖಾಂತರ ಅಂತ ಭಾಳ ಹಿಂದೆನೇ ಹಿಪೋಕ್ರೇಟಸ್ ಹೇಳಿದ್ದಾನೆ. ಮೂರನೇದು ನಿದ್ರೆ. ತುಂಬ ಜನ ಇವತ್ತು, ತುಂಬ ಜನ ಅನ್ನೋಕ್ಕಿಂತ ನಮ್ಮ ಭಾರತೀಯ ಸಂಶೋಧನೆ ಪ್ರಕಾರ ಕೇವಲ 20% ಜನ ನಮ್ಮ ದೇಶದಲ್ಲಿ ಉತ್ತಮವಾಗಿ ನಿದ್ರೆ ಮಾಡ್ತಾ ಇದ್ದಾರೆ. ಎಲ್ಲ ಈಗ ಈ ಮೀಡಿಯಾ ಬಂದಿದೆ, ಓಕೆ, ಮೊಬೈಲ್ ಬಂದಿದೆ, ಕೆಲಸಗಳು ಓಕೆ ಶಿಫ್ಟು ಯಾವುದೋ ದೇಶಕ್ಕೆ, ಓಕೆ, ಮಲ್ಟಿನ್ಯಾಷನಲ್ ಕಂಪ್ನಿ ಕೆಲಸ ಮಾಡ್ತಾರೆ. ಈ ರೀತಿಯಾಗಿ ಒಂದಲ್ಲ ಒಂದು ಗೊಂದಲದಲ್ಲಿ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡ್ದೇನೆ. ಓಕೆ, ಸೊ ಜೀವನ ಶೈಲಿ ಆಧಾರಿತ ಕಾಯಿಲೆ ಅಂತಂದರೆ ಓಕೆ, ಊಟ ಸರಿಯಾಗಿ ಮಾಡದೇ ಇರೋದು, ನಿದ್ರೆ ಸರಿಯಾಗಿ ಮಾಡದೇ ಇರೋದು, ವ್ಯಾಯಾಮ ಮಾಡದೇ ಇರೋದು, ಅಂದರೆ ದೈಹಿಕ ಕಸರತ್ತು ಮಾಡದೇ ಇರೋದು, ಮತ್ತು ನಾ ಆಗಲೇ ಹೇಳ್ದಂಗೆ ನಮ್ಮ ಹಿತಮಿತವನ್ನು ಓಕೆ ಕಾಪಾಡಿಕೊಳ್ಳದೇನೆ ಅತಿಯಾದ ಆಸೆಗಳು, ಅತಿಯಾದ ಆಕಾಂಕ್ಷೆಗಳು ನಮ್ಮನ್ನು ಇವತ್ತು ಒತ್ತಡದ ಜೀವನಕ್ಕೆ ಈಡು ಮಾಡಿದೆ. ವೈದ್ಯರು, ಮನೋವೈದ್ಯರು, ಅವ್ರಿಗೆ ಚಿಕಿತ್ಸೆ, ಇದರಲ್ಲೇ ಕೂಡ ನೀವು ಒಂದು 20 ವರ್ಷದಿಂದ ಜೀವನವನ್ನು ದುಡ್ತಾ ಬರ್ತಾ ಇದ್ದೀರಾ. ಇದರಿಂದ ಆಚೆಗೆ ರವೀಶ್ ಅವರು ಯಾವ ಥರ ಇರ್ತಾರೆ? ಮನೆಗೆ ಹೋದಂಥ ಸಂದರ್ಭದಲ್ಲಿ, ಸಮಾಜಕ್ಕೆ ಏನಾದರೂ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದರಿಂದ ಆ ಥರ ಬೇರೆ ಚಟುವಟಿಕೆಗಳು ಯಾವ ಥರ ಇದೆ ಅಂತೇಳಿ? ಒಬ್ಬ ಮನೋವೈದ್ಯನಿಗೆ ಇದು ಭಾಳ ಮುಖ್ಯ. ಯಾಕಂತಂದರೆ ವೃತ್ತಿಯಲ್ಲಿ ಆಗೋದನ್ನು ಅವನು ವೈಯಕ್ತಿಕ ಜೀವನಕ್ಕೆ ತಗೊಂಡೋದ್ರೆ ಬಹಳ ಒತ್ತಡ ಆಗ್ತದೆ. ಹಾಗಾಗಿ ನನಗೆ ತುಂಬ ನಮ್ಮ ಸಂಸ್ಕೃತಿ ಬಗ್ಗೆ ಓದೋದು ಭಾಳ ಆಸಕ್ತಿಯಾದ ವಿಚಾರ. ಕಳೆದ ವರ್ಷ ನಾನು ಹುಟ್ಟಿದ ಊರು ನರಸೀಪುರ ತಾಲೂಕಲ್ಲಿ ಬರ್ತದೆ, ಬೇವಿನಹಳ್ಳಿ ಅಂತ. ಓಕೆ, ಬನ್ನೂರು ಹೋಬಳಿ. ಅಲ್ಲಿ ಸಾಧಕರಿಗೆ ಸನ್ಮಾನ ಅಂತ ಮಾಡಿದಾಗ ಅಲ್ಲಿ ಹೀಗೆ ಒಬ್ಬರು ನೋಡಿ ಸರ್, ಇವರು 14 ಡಿಗ್ರಿ ಪಡ್ಕೊಂಡಿದ್ದಾರೆ, ಹೊರದೇಶದಲ್ಲೆಲ್ಲ ಕೆಲಸ ಇತ್ತು, ಬಿಟ್ಬಿಟ್ಟು ದೇಶ ಅಂದ್ಕೊಂಡು ಅದು ಸರ್ಕಾರಿ ಸಂಸ್ಥೆ ಮಾಡ್ತಾಯಿದ್ದಾರೆ ಅಂತ. ಅದರ ಮುಖ್ಯ ಅತಿಥಿಯಾಗಿ ನಮ್ಮ ಈ ರಂಗಾಯಣದ ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದರು ಡಾಕ್ಟರ್ TN ದಾಸೇಗೌಡರು. ಓಕೆ, ತಲಕಾಡ್ನವರು. ಹೌದು, ತಾಲೂಕವರೇ. ಆವಾಗ ಅವ್ರಿಗೆ ನಮ್ಮ ಕುಟುಂಬದ ಹಿನ್ನೆಲೆ ಗೊತ್ತಿತ್ತು. ಅವ್ರು ಹೇಳಿದ್ರು, ನೋಡಿ ಅವ್ರ ಕುಟುಂಬದ ಹಿನ್ನೆಲೆ ನನಗೆ ಗೊತ್ತು, ಅವರ ಪೂರ್ವಿಕರು ಯಾರು ಅಂತ ಅಂದ್ಕೊಂಡಿದ್ದೀರಾ, ಆ ಸೆಳೆತ ಅವರನ್ನು ವಾಪಸ್ಸು ಇಲ್ಲಿಗೆ ಕರ್ಕೊಂಬಂದಿದೆ. ಶ್ರೀ ಪುರುಷ ಹುಟ್ಟಿರೋವಂಥ ಊರಲ್ಲಿ ಇವರು ಹುಟ್ಟಿರೋದು ಅಂತ ಹೇಳಿದ್ರು.
ಶ್ರೀ ಪುರುಷ ಮತ್ತು ಅವರ ಇತಿಹಾಸವನ್ನು ಕೆದಕತಕ್ಕಂಥ ಕೆಲಸವನ್ನು ಕೂಡ ನೀವು ಮಾಡಿದ್ದೀರಿ, ಜಾಗೃತಿ ಮಾಡ್ತಿದ್ದೀರಿ ಅನ್ನೋ ಒಂದು ಮಾಹಿತಿ ಕೂಡ ಪಟ್ಟಿದ್ದೆ. ಏನು ಮನೋವೈದ್ಯರಿಗೂ ಇತಿಹಾಸಕ್ಕೂ ಯಾವ ರೀತಿ ಬಾಂಡಿಂಗ್ ಅಂತೇಳಿ? ನೋಡಿ, ನಾನು ಆಗಲೇ ಹೇಳ್ದಂಗೆ ನಮ್ಮ ನಾಡು ಭಾಷೆ ಅನ್ನೋದ್ರ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ನನಗೆ. ಸೊ ಈ ಒಂದು ಘಟನೆ ಆದಮೇಲೆ ನಾನು ದಾಸೇಗೌಡರನ್ನ ಕೇಳಿದಾಗ ಅವರು ಈ ಗಂಗರಸರ ಬಗ್ಗೆ ತುಂಬಾ ವಿವರಣೆಯನ್ನು ಕೊಟ್ಟರು, ತಲಕಾಡಿನ ಬಗ್ಗೆ. ನೋಡಿ, ಸುಮಾರು 9 ಶತಮಾನಗಳ ಕಾಲ ಕರ್ನಾಟಕದ ಈ ಭಾಗವನ್ನು ಆಳಿದವರು. ನಮಗೆ ಇತಿಹಾಸದಲ್ಲಿ ಇದ್ರ ಬಗ್ಗೆ ಹೆಚ್ಚಿಗೆ ತಿಳುವಳಿಕೆನೇ ಇಲ್ಲ. ಆವಾಗ ನನಗೆ ಅನ್ನಿಸ್ತು, ನನ್ನ ಮೈ ರೋಮಾಂಚನಗೊಂಡು. ಈಗಲೂ ಅಷ್ಟೇ ನನ್ನ ಕೈ ನಿಜವಾಗ್ಲೂ ಓಕೆ, ಯಾಕಂದರೆ ನಮ್ಮ ಪೂರ್ವಿಕರ ಹೆಸರು ಅಂದಾಗ ಓಕೆ ಎದ್ದು ನಿಲ್ಲತ್ತೆ. ಓಕೆ, ಆವಾಗ ಅವರ ಸಮಾಧಿ ಓಕೆ ಸುಮಾರು 1000 ವರ್ಷದ ಸಮಾಧಿ ನಮ್ಮ ಇತಿಹಾಸದಲ್ಲಿ ಸಿಕ್ಕಿರೋದು ಭಾಳ ವಿರಳ. ಸೊ ಶ್ರೀ ಪುರುಷನ ಸಮಾಧಿ ಮುಡುಕ್ತರೆಯಲ್ಲಿದೆ ಅಂತ ಹೇಳಿದ್ರು. ನನಗೆ ನಮ್ಮ ಈ ಯುವಕರು, ನಮ್ಮ ಹೋಬಳಿಯ ಯುವಕರು ಹೇಳ್ತೀನಿ, ಈ ಏನೋ ಪೆಟ್ರೋಲ್ ಬಂಕಲ್ಲಿ, ಬೆಂಗಳೂರು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಕ್ಕೆ ಹೋಗ್ತಾರೆ. ಓಕೆ, ಕ್ಯಾಬ್ ಡ್ರೈವರ್ಗಳಾಗಿ ಹೋಗ್ತಾರೆ, ಮತ್ತು ಈ ಕೊರಿಯರ್ ಬಾಯ್ಸ್ ಆಗಿ ಹೋಗ್ತಾರೆ. ಅವರೆಲ್ಲ ಉತ್ತಮವಾದ ಕುಟುಂಬದಿಂದ ಬಂದವರು, ರೈತರ ಮಕ್ಕಳು. ಹಾಂ, ಅವರು ಹೌದು. ಒಂದು ಕಾಲದಲ್ಲಿ ರಾಜ್ಯವನ್ನು ಆಳ್ದಂಥ ವಂಶಸ್ಥರ ಮಕ್ಕಳು ಇವತ್ತು ಬೇರೆಯವ್ರ ಹತ್ರ ಕೂಲಿ ಮಾಡ್ತಿದ್ದಾರೆ. ಹೀಗಾಗಿ ನೀವು ಇತಿಹಾಸನ ಕೆದಕಲೇಬೇಕು, ಅದರ ಸತ್ಯವನ್ನು ಯುವಕರಿಗೆ ಕೊಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀರಾ. ಹಾಗಾಗಿ ನನಗೆ ತುಂಬಾ ಒಂದು ಸಾಮಾಜಿಕ ಬದ್ಧತೆ ಒಳಗಡೆ ಇದ್ದದ್ದು ಮೇಲ್ ಬಂತು. ಅದನ್ನು ಹೇಳಿದ 3 ತಿಂಗಳಲ್ಲಿ ನಾನು ನಮ್ಮ ಬನ್ನೂರಿಂದ ಮುಡುಕ್ತರೆವರೆಗೆ ಒಂದು ಬೈಕ್ ರ್ಯಾಲಿ ಹಮ್ಮಿಕೊಂಡ್ವಿ. ಊರಿನ ಹಿರಿಯರು, ಸುತ್ತಮುತ್ತ ಎಲ್ಲ ಊರಿನ ಹಿರಿಯರು, ಮತ್ತು ನಮ್ಮ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬನ್ನೂರು, ಇವರ ಒಂದು ನಾಯಕತ್ವದಲ್ಲಿ 250 ಬೈಕು ಎಲ್ಲ ಯುವಕರನ್ನು ಕರ್ಕೊಂಡು ಹೋದಾಗ ಒಂದು ಜಾಗೃತಿ ಮೂಡ್ತು. ಅರೆ, ನಮ್ಮ ಇತಿಹಾಸ ಎಷ್ಟು ಆಳವಾದದ್ದು, ಗಾಢವಾದದ್ದು. ಓಕೆ, ಅಲ್ಲಿ ನಮ್ಮ ತಲಕಾಡು ಚಿಕ್ಕರಂಗೇಗೌಡರು ಮುತುವರ್ಜಿ ವಹಿಸಿ ಇತಿಹಾಸದ ಬಗ್ಗೆ ಅವರು ಒಂದು ಲೆಕ್ಚರ್ ಕೊಟ್ಟರು. ಸುಮಾರು 1 ಗಂಟೆಗಳ ಕಾಲ. ಓಕೆ, ನಮ್ಮ ಪೂರ್ವಭಾವಿ ನಾವು ಜೀವಿಸಿದಂಥ ಕಾಲಘಟ್ಟ ಹೆಂಗಿತ್ತು, ನಾವು ಅಂಥವರ ವಂಶಜರಾಗಿ ಓಕೆ ನಾವೆಲ್ಲ ಏನು ಮಾಡ್ಬೋದು. ದುರಂತ ಅಂದರೆ ನಾವು ಫೆಬ್ರವರಿಯಲ್ಲಿ ಆ ಕಾರ್ಯಕ್ರಮ ಮಾಡಿ ಮುಂದೆ ರೂಪುರೇಷೆ ಹಾಕಬೇಕು ಅನ್ನೋದರಲ್ಲಿ ಈ ಕೊರೋನಾ ಬಂದ್ಬಿಡ್ತು. ಹಾಗಾಗಿ ಇದ್ರ ಬಗ್ಗೆ ಸಮಾಧಿ ಎಲ್ಲಿದೆ, ಅದ್ರ ಇತಿಹಾಸ, ಅದಕ್ಕೆ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಅದೆಲ್ಲ ಆಗಿದೆಯಾ, ಪ್ರೋಸೆಸ್ ಆಗಿದೆಯಾ? ಅದೆಲ್ಲ ಪ್ರೋಸೆಸ್ ಆಗಿ ಮಾನ್ಯ ನಮ್ಮ ನರಸೀಪುರ ಕ್ಷೇತ್ರದ ಶಾಸಕರಾದಂಥ ಅಶ್ವಿನ್ ಕುಮಾರ್ ಅವ್ರಿಗೆ ಮನವಿಯನ್ನು ಸಲ್ಲಿಸಿ ಅವರು ಸಹ ಒಪ್ಪಿದ್ದಾರೆ. ಇದ್ರ ಬಗ್ಗೆ ಮುಂದೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಆಡಳಿತಾತ್ಮಕವಾಗಿ ಸಹಾಯ ಹಸ್ತ ನೀಡೋದಕ್ಕೆ ಮುಂದೆ ಬಂದಿದ್ದಾರೆ. ಆದರೆ ಈ ಕರೋನಾದಿಂದಾಗಿ ಅದೆಲ್ಲ ಸ್ವಲ್ಪ ನಿಂತು ಹೋಗಿದೆ. ಖಂಡಿತ ಬಿಡಲ್ಲ. ಅದಕ್ಕೋಸ್ಕರನೇ ಒಂದು ಶ್ರೀ ಪುರುಷ ಪಡೆ ಅಂತ ಮಾಡಿಕೊಂಡು ಭಾಳಷ್ಟು ಯುವಕರು ಇವತ್ತು ನಮ್ಮ ತಾಲೂಕಿನ ಎಲ್ಲ ಯುವಕರಿಗೆ. ಹಾಗಾದರೆ ನೀವು ಹೊಸದಾಗಿ ಮತ್ತೆ ಬನ್ನೂರಿನಲ್ಲಿ ಗಂಗರ ಹೊಸ ತಲೆಮಾರಿನ ಪಡೆಯನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ? ಹೌದು, ಮಾಡಬೇಕು. ಯಾಕಂತಂದರೆ ಇದು ನಮ್ಮ ಇತಿಹಾಸ. ಯಾಕಂತಂದರೆ ಸ್ವಾಮಿ ವಿವೇಕಾನಂದರು ಒಂದು ಹೇಳಿದ್ದಾರೆ, ಯಾರು ಇತಿಹಾಸವನ್ನು ಕಲಿಯೋದಿಲ್ಲ ಭವಿಷ್ಯವನ್ನು ಅವರು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಇದರಿಂದ ನಮ್ಮ ಸ್ವಾಭಿಮಾನದಿಂದ ನಾವು ಬದುಕೋದು, ನಮ್ಮ ಮಣ್ಣು. ಓಕೆ, ಈಗ ನಾನು ಹೇಳ್ದಂಗೆ ದೇಶ ಮುಂದುವರಿಬೇಕು ಅಂತಂದರೆ ಒಂದು ಶಿಕ್ಷಣ, 2ನೇದು ಆರೋಗ್ಯ, 3ನೇದು ಕೃಷಿ. ಓಕೆ, ಯಾಕಂದರೆ ಇವು 3 ಇರಬೇಕು ಅಂತಂದರೆ ಸ್ವಚ್ಛತೆ ಮತ್ತು ನಮ್ಮ ಶಿಸ್ತು ಇರಲೇಬೇಕಾಗ್ತದೆ. ಹಾಗಾಗಿ ನಮ್ಮ ರಾಷ್ಟ್ರದ ಅಭಿವೃದ್ಧಿಯ ಬೆನ್ನೆಲುಬು ಅಂತಂದರೆ ಇವು 3: ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ. ಸೊ ಈ ಕೃಷಿ ಪ್ರಧಾನವಾದ ನಮ್ಮ ಗಂಗರಸರ ಕಾಲ ಈಗ ತಲಕಾಡಿನ ಮರಳಾಗ್ಬಿಟ್ಟಿದೆ. ಹಾಗಾಗಿ ಅದನ್ನು ಹೊರತಂದು ನಮ್ಮ ಯುವಕರನ್ನು
ಬಡದೇಬಿಸೋಳುವಂಥ ಈ ಒಂದು ಸಾಮಾಜಿಕ ಒಂದು ಕಳಕಳಿ ಒಂದು ಬಂದಿದೆ. ನನ್ನ ವೈದ್ಯ ವೃತ್ತಿಯ ಜೊತೆಗೆ ಇದೊಂದನ್ನು ನಾನು ಇತ್ತೀಚೆಗೆ ಒಂದು ಪುಸ್ತಕವನ್ನು ಬರೆಯೋದಿದ್ದೀನಿ ಶ್ರೀ ಪುರುಷನ ಬಗ್ಗೆ. ಈ ಸಂಶೋಧನೆಯ ಲೇಖನಗಳನ್ನು ನಾನು ಈಗ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಕೇವಲ ನೀವು ವೈದ್ಯರಲ್ಲ, ಡಾಕ್ಟರ್ ಸಿಂಗಮ್ ಅಲ್ಲ, ಅಭಿನಂದನೆ. ಒಂದು ರೀತಿ ವಿವಿಧ ಮುಖಗಳಿದೆ, ಅಂದರೆ ಬೇರೆ ಬೇರೆ ಕ್ಷೇತ್ರಕ್ಕೆ ಸಮಾಜಕ್ಕೆ ಏನಾದರೂ ಮಾಡಬೇಕನ್ನೋ ತುಡ್ತಾ ಇದೆ. ಪ್ರಮುಖವಾಗಿ ದೇಶವನ್ನು ಕಾಡ್ತಾ ಇರೋ ಸಮಸ್ಯೆ ಅಂತ ಹೇಳಿದರೆ ಮಾನಸಿಕ ಒತ್ತಡ. ಅದನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅಂತೇಳಿ ಸಾಕಷ್ಟು ವಿಚಾರಗಳನ್ನು ಗುಡ್ ನ್ಯೂಸ್ ವಾಹಿನಿ ಜೊತೆ ಹಂಚ್ಕೊಂಡಿದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರವನ್ನು ಚರ್ಚೆ ಮಾಡಿದ್ದಕ್ಕೆ ನಿಮಗೆ ಗುಡ್ ನ್ಯೂಸ್ ವಾಹಿನಿ ಕಡೆಯಿಂದ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು. ಇಷ್ಟು ಅವಕಾಶವನ್ನು ತಾವು ನೀಡಿ ನಿಮ್ಮ ಅಂತರಾಳದಿಂದ ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಆಹ್ವಾನ ಕೊಟ್ಟಿದ್ದಕ್ಕೆ, ಮತ್ತು ಈ ಮುಖಾಂತರ ಈಗ ದಸರಾ ಹಬ್ಬ ಮುಗೀತು, ದೀಪಾವಳಿ ಬರೋದಿದೆ. ದಯವಿಟ್ಟು ದೀಪವನ್ನು ಹಚ್ಚಿ ಸಮಾಜವನ್ನು ಕತ್ತಲಿಂದ ಬೆಳಕಿನೊಡೆಗೆ ಕರ್ಕೊಂಡು ಹೋಗಿ ಅಂತ ತಮ್ಮ ಗುಡ್ ನ್ಯೂಸ್ ವಾಹಿನಿ ಮುಖಾಂತರ ಎಲ್ಲರಿಗೂ ಜೀವನದಲ್ಲಿ ಗುಡ್ ಆಗಲಿ. ಕೇಳಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಇವರ ಮಾತು. ಯಾಕೆಂದರೆ KR ಆಸ್ಪತ್ರೆಯಲ್ಲಿ ಚಿಕಿತ್ಸಕರಾಗಿ ವೈದ್ಯರಾಗಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಅಂದ್ಕೊಳ್ತಾರೆ ಕೌನ್ಸಿಲಿಂಗ್ ಮಾಡಿ ಅಂತ ಹೇಳಿದ್ರೆ ನಮಗೇನು ಹುಚ್ಚಿಡ್ದಿದೆಯಾ, ನಾವು ಏನಕ್ಕೆ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತೇಳಿ. ಕೆಲವರು ಹುಚ್ಚು ಡಾಕ್ಟ್ರು ಅಂತ ಹೇಳ್ತಾರೆ. ಇದರೆಲ್ಲ ನಡುವೆ ಪ್ರಾಕ್ಟಿಕಲಾಗಿ ಬೇರೆದೇ ವಿಚಾರ ಇದೆ. ಮಾನಸಿಕ ಅಸ್ವಸ್ಥತೆ ಅನ್ನೋದು ದೇಶವನ್ನು ಕಾಡ್ತಾ ಇದೆ, ಸಾಕಷ್ಟು ಯುವಕರುಗಳನ್ನು ದಾರಿ ತಪ್ಪಿಸ್ತಾ ಇದೆ. ಇದು ಸರಿ ಹೋಗ್ಬೇಕಂದ್ರೆ ನಾವು ನಮ್ಮ ಮಣ್ಣಿನ ಸಂಸ್ಕೃತಿ, ನೆಲ, ಜಲ, ಸಂಬಂಧಗಳಿಗೆ ಬೆಲೆಯನ್ನು ಕೊಡಬೇಕು. ಅಗತ್ಯಕ್ಕಿಂತ ಹೆಚ್ಚಿನದನ್ನು ಬಯಕೆಯನ್ನು ಪಡಬಾರ್ದು. ಇಷ್ಟನ್ನು ಕಂಟ್ರೋಲ್ ಮಾಡದೆ ಮನುಷ್ಯ ಸುಖವಾಗಿ ಬದುಕಲಿಕ್ಕೆ ಸಾಧ್ಯ ಅನ್ನೋ ಒಂದು ಸತ್ಯವನ್ನು ಹೊರಗಿಟ್ಟಿರ್ತಕ್ಕಂಥದ್ದು. ಮುಂದಿನ ವಾರ ಮತ್ತೊಂದು ವಿಶೇಷ ಅತಿಥಿಯೊಂದಿಗೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಗುಡ್ ನ್ಯೂಸ್ ಕನ್ನಡ. ಇದು ಮಾನವೀಯ ಸಂದೇಶದ ಜನವಾಹಿನಿ.